ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮಗೆ ಬಹಳ ಸಂತೋಷವಾದ ದಿನ. ಯಾಕೆಂದ್ರೆ ನಮ್ಮ ಜೊತೆ ಇದ್ದಾರೆ ಇವತ್ತು ವೇದಮೂರ್ತಿ ಶ್ರೀ ಕೆ ವೆಂಕಟರಮಣ ಆಚಾರ್ಯರಿವರು. ಇನ್ನ ಸೋಜಿಗದ ವಿಷಯ ಅಂದ್ರೆ ಇವರು ನನ್ನ ಸ್ವಂತ ಅಜ್ಜ. ಹಾಗೆ ಇವರ ಒಂದು ಜೀವನದ ಆದರ್ಶಗಳು, ಜೀವನದ ಅನುಭವಗಳು, ಇದನ್ನೆಲ್ಲ ತಿಳ್ಕೊಳ್ಬೇಕು, ಅವರಿಂದ ಆದಷ್ಟು ಕಲಿಬೇಕು. ಅವರ ಒಂದು ಜೀವನ ನಮಗೆ ಮಾರ್ಗದರ್ಶಕವಾಗಿರಲಿ ಎಂಬ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಅಜ್ಜನನ್ನು ಒಪ್ಪಿಸಿ ಅಜ್ಜನನ್ನ ಇಂಟರ್ವ್ಯೂಗೆ ಕೂರಿಸಿದ್ದೇನೆ. ಅಜ್ಜ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಳ್ಳೆ ಆಶೀರ್ವಾದಗಳು. ವೆಂಕಟರಮಣ ಆಚಾರ್ಯ ಅಂತ ಹೇಳುವಾಗ ಕಥೆಯನ್ನ ನಾವು ಎಲ್ಲಿಂದ ಆರಂಭಿಸುವ ಅಜ್ಜ? ನಿಮ್ಮ ಮೂಲ ಎಲ್ಲಿ? ನಿಮ್ಮ ತಂದೆ ತಾಯಿಯರು, ನಿಮ್ಮ ಬಾಲ್ಯದ ದಿನಗಳು, ಇದೆಲ್ಲವನ್ನು ನಮ್ಮ ಜೊತೆ ಹಂಚಿಕೊಳ್ಬೋದಾ? ನಾವು ಉಡುಪಿ ಶಿವಳ್ಳಿ ಬ್ರಾಹ್ಮಣ ಸಂಪ್ರದಾಯಕ್ಕೆ ಸೇರಿದ್ದು. ನಮ್ಮ ಪ್ರಾಚೀನ ನಮ್ಮ ಹಿರಿಯರೆಲ್ಲ ಉಡುಪಿಯಿಂದಲೇ ನನ್ನ ಹುಟ್ಟೂರಾದ ಕಾರಿಂಜಿಗೆ, ಕಾರಿಂಜಿ ಎಂಬ ಊರಿಗೆ ಅಲ್ಲಿ ದೇವಸ್ಥಾನ ಉಂಟು. ಅದರಲ್ಲಿ ಆ ಊರಿನ ವೈದಿಕ ಕಾರ್ಯಕ್ರಮಗಳಿಗಾಗಿ ಅಥವಾ ಹಳ್ಳಿಯ ಜನರಿಗೆ ಬೇಕಾಗುವಂಥ ವೈದಿಕ ಅವಶ್ಯಕತೆಗಳನ್ನು ಪೂರೈಸೋದಕ್ಕಾಗಿ ನಮ್ಮನ್ನು ಆ ಊರಿನ ಬ್ರಾಹ್ಮಣಿಗಳು ತರಿಸಿದ್ರು ಅಂತೇಳಿ ಇತಿಹಾಸ ಉಂಟು. ಸರಿ. ಹಾಗಾಗಿ ನಾನು 1945ನೇ ಇಸ್ವಿ ಜನದಾರಿಗೆ ವ್ಯತ್ಯಾಸ ಉಂಟು, ಆದರೆ ತಿಳಿದವರಿಗೆ ನಮ್ಮ ರೆಕಾರ್ಡ್ನಲ್ಲಿರುವಾಗ 9 ಮಾರ್ಚ್ 45ನೇ ಇಸ್ವಿ ಆ ದಿವಸ ನಾನು ಚಿತ್ರಾ ನಕ್ಷತ್ರ ತುಲಾ ರಾಶಿಯಲ್ಲಿ ಶ್ರೀನಿವಾಸಾಚಾರ್ಯ, ವೇದಮೂರ್ತಿ ಶ್ರೀನಿವಾಸಾಚಾರ್ಯ ಮತ್ತು ಶ್ರೀಮತಿ ಲಕ್ಷ್ಮೀದೇವಿಯವರ ಗರ್ಭದಲ್ಲಿ ಜನಿಸಿದ್ದೇನೆ. ಮೊದಲ ಮಗ ನೀವು? ಮೊದಲ ಮಗ. ನಿಮಗೆ ಎಷ್ಟು ಜನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು? ನಾನು ಹಿರಿಯವ, ನನ್ನ ನಂತರ 2 ಹುಡುಗಿಯರು, ಆಮೇಲೆ ನನ್ನ ಮತ್ತೊಬ್ಬದಮ್ಮ, ಈಗ 4 ಗಂಡು ಮಕ್ಕಳು, ಹಿರಿಯ ಹುಡುಗಿಯರು 2. ನಮ್ಮ ತಂದೆಯವರ ಬಗ್ಗೆ ಹೇಳಿ. ನಮ್ಮ ತಂದೆಯವರು ವೈದಿಕ ವೃತ್ತಿ, ಜೊತೆಯಲ್ಲಿ ಆ ಕಾಲದಲ್ಲಿ ವೈದಿಕ ವೃತ್ತಿಗೆ ಕನಿಷ್ಠವಾದ ಗೌರವ ಇದ್ದು ಕನಿಷ್ಠವಾದ ಆದಾಯ ಇತ್ತು. ಅದನ್ನು ಮಾಡಿದರೆ ಹೊಟ್ಟೆ ನಿರ್ಮಿಸುವುದೇ ಕಷ್ಟ ಆಗಿತ್ತು. ಮತ್ತೆ ಇವತ್ತಿನ ಹಾಗೆಲ್ಲ ಆ ಸಮಯದಲ್ಲಿ ದೊಡ್ಡ ಸಂಸಾರ, ಸಣ್ಣ ಆದಾಯ, ಇದು ಆ ಕಾಲದ ಸಾಮಾನ್ಯವಾಗಿ ಬ್ರಾಹ್ಮಣ ವರ್ಗಕ್ಕಂತೂ ವಿಪರೀತವಾಗಿ ಒಂದೆಡೆಯಿಂದ ಜೀವನ ಆದರ್ಶಗಳನ್ನು ಬಿಡಲಿಕ್ಕೆ ಆಗೋದಿಲ್ಲ. ಸಾತ್ವಿಕ ಪ್ರವೃತ್ತಿಯವರು ಬ್ರಾಹ್ಮಣರು ಅಂತ ಲೆಕ್ಕ, ಬೌದ್ಧ ಸಂಪ್ರದಾಯದವರು ನಾವು. ಹಾಗಾಗಿ ನಮಗೆ ತಪ್ಪು ಮಾರ್ಗದಲ್ಲಿ ಹೋಗಿ ಹೆಚ್ಚು ಸಂಪಾದನೆ ಮಾಡುವ ಅವಕಾಶಗಳು ಇಲ್ಲ, ಮನಸ್ಸು ಇಲ್ಲ. ಅದರಿಂದ ಅದು ಇತರರಿಗೆ ಮಾದರಿಯಾಗುವುದಿಲ್ಲ ಸಮಾಜಕ್ಕೆ. ಬ್ರಾಹ್ಮಣರು ಅಂತ ಹೇಳಿದರೆ ವೇದದಲ್ಲಿ ಹೇಳ್ತಾರೆ, ಬ್ರಾಹ್ಮಣರು ಶಂಕಾಮಾಸಿ, ಬ್ರಾಹ್ಮಣರು ವೇದವರ್ಷ ಅಥವಾ ಸೃಷ್ಟಿಕರ್ತನ ಮುಖದಿಂದ ಜನಿಸಿದವರು. ಮುಖ ಅಂತ ಹೇಳಿದ್ರೆ ಎಲ್ಲ ಅಂಗಗಳಿಗೆ ಮೂಲ ಸ್ಥಾನ. ಕಣ್ಣು, ಕಿವಿ, ಮೂಗು ಇತ್ಯಾದಿ ಎಲ್ಲ ಪಂಚ ಇಂದ್ರಿಯಗಳನ್ನು ಕೂಡ ನಿಯಂತ್ರಿಸುವಂಥದ್ದು, ಅದನ್ನು ತಿಳಿಸುವಂಥ ಒಂದು ಕನ್ನಡಿಯಾಗಿ ಇರ್ತದೆ. ಹಾಗಾಗಿ ನಾವು ಬ್ರಾಹ್ಮಣರು ಅಂತ ಹೇಳಿದರೆ ಹೇಗಿರಬೇಕು ಎಂಬುದಕ್ಕೆ ಮುಖ ಹೇಗಿರಬೇಕು ದೇಹಕ್ಕೆ, ಮುಖಕ್ಕೆ ನೋಡಿ ನಾವು ಗುರ್ತಿಸೋದು, ಮುಖ ನೋಡಿ ಗೌರವಿಸುವುದು, ಮುಖ ನೋಡಿ ಅವರನ್ನು ಮಾತಾಡಿಸುವುದು. ಅದರಿಂದ ಬ್ರಾಹ್ಮಣ ಪ್ರವೃತ್ತಿಯಲ್ಲಿ ಕಷ್ಟದಲ್ಲಿ ಭಾಳಷ್ಟು ಅಂದರೆ ಕಷ್ಟ ಇದೆ. ಮನೆಯಲ್ಲಿ ತುಂಬ ಸಂಸಾರ, ನಮ್ಮ ನಾವಲ್ಲದೆ ಒಂದು ತನ್ನ ತಾಯಿಗೆ ನಾವು ಆಗಲಿದ್ದು ಮತ್ತೊಂದು ತನ್ನ ಚಿಕ್ಕಪ್ಪನಿಗೆ ಹಾಕಬೇಕು ಮಕ್ಕಳು. ಹಾಗೆ ಅಕ್ಕ ತಂಗಿ ಅಂತ ಹೇಳುತ್ತೆ. ಒಂದು ಮನೆಯಿಂದ 12 ಜನ ಇದ್ದೇವೆ ಸಾಧಾರಣ ನಾವು ಸಣ್ಣದಿರುವಾಗ. ಒಂದು ಸಣ್ಣ ಮನೆ, ಸಣ್ಣ ಹಳೆ ಮನೆಯಲ್ಲಿ. ಮನೆ ಅಂತ ಹೇಳಿದ್ರೆ ಅಷ್ಟೇ, ಅದರಲ್ಲಿ ಒಂದು ಗುಟ್ಟೆ ಹಾಲು ತಂದರೆ ಒಬ್ಬೊಬ್ಬರಿಗೆ ಒಂದೊಂದು ತೊಟ್ಟು ಕೊಡಬೇಕಷ್ಟೇ. ಹಾಗಂತೇಳಿ ಆದರೆ ಆ ಕಾಲದ ಆಹಾರ ಈಗಿನ ಹಾಗೆ ಅಲ್ಲ, ಅದು ಸ್ವಯಂ ಸಿದ್ಧ, ನಾವೇ ತಯಾರು ಮಾಡಿದ ಆಹಾರದಲ್ಲಿ ನಮಗೆ ವಿಶ್ವಾಸ. ಅದನ್ನು ನಮ್ಮ ಹಿರಿಯರು ನಮ್ಮ ಮಕ್ಕಳಿಗೆ ಆಗಿ ಕೊಡಲಿಕ್ಕೆ ಬೇಕೆಂಬ ಉದ್ದೇಶದಿಂದಲೇ ಆ ಊರಿನ ದನಗಳಿಂದ ಸಾಕ್ತಾ ಇದ್ರು. ಹಾಗೆಯೇ ಊರಿನಲ್ಲಿರುವಂಥ ಗಿಡ ಮರಗಳಿಂದಲೇ ಬೇಕಾದಂಥ ಜೀವನ ಅವಶ್ಯಕವಾದಂತಹ ವಸ್ತುಗಳನ್ನು ಪಡೆಯುತ್ತಿತ್ತು.
ಸ್ವತಃ ಬೆಳೆಸ್ತಿದ್ರು. ಪರಾವಲಂಬಿ ಆಗಿರಲಿಲ್ಲ. ಆರ್ಥಿಕವಾಗಿ ಪರಾವಲಂಬಿ ಆಗಿರ್ಬೋದಷ್ಟೇ ಹೊರತು ಮನೆ ಮಟ್ಟಿಗೆ ಮನೆ ವಾರ್ತೆ ಮಟ್ಟಿಗೆ ಯಾವ ಮನೆಯಲ್ಲಿ ನೋಡಿದ್ರು ಏನು ಸ್ವಲ್ಪ ಸಿಕ್ಕಿದ್ರು ಈಗ ಒಂದು ಕ್ವಿಂಟಾಲ್ ಇನ್ನೂರಕ್ಕೂ ಆಗಿನ ಒಂದು ಕಿಲೋದಿಂದಕ್ಕೂ ಸಮ. ಸರಿ, ನಿಮ್ಮ ತಂದೆಯವರು ವೇದಮೂರ್ತಿ ಅಂತ ಹೇಳಿದ್ರಿ. ಹೌದು. ಅವರ ಒಂದು ವೇದಾಧ್ಯಯನ ಹೇಗಾಯ್ತು, ಅದರ ಬಗ್ಗೆ ನಿಮಗೇನಾದರೂ ಗೊತ್ತಿದೆ? ನಮ್ಮ ತಂದೆಯವರು ಅಂತ ಹೇಳಿದ್ರೆ ಅವರು ಸಣ್ಣ ಪ್ರಾಯದಲ್ಲಿ ಅವರನ್ನು 2ನೇ ಕ್ಲಾಸ್ ಓದಿಸಿದ್ರು. ಅದನ್ನು ನಿಮಗೆ ಹೇಳಿದರೆ ಆಶ್ಚರ್ಯ ಆಗಬೇಕು. ಅವರು ಡಾಕ್ಯುಮೆಂಟ್ಸ್ ಓದಿದ್ರು. ನನ್ನ ತಂದೆ 2ನೇ ಕ್ಲಾಸು, ಚಿಕ್ಕಪ್ಪ 3ನೇ ಕ್ಲಾಸು. ಆದರೆ ಅವರಿಬ್ಬರು ಆ ಕಾಲದಲ್ಲಿ ಮಂತ್ರಗಳನ್ನೆಲ್ಲ ನಾವು ಮಂತ್ರಗಳನ್ನ ಬೇಕಾಗ್ತಿಲ್ಲ, ವೇದ ಮಂತ್ರಗಳನ್ನೆಲ್ಲ ಅವರು ಬರೀತಿದ್ರು, ಓದ್ತಿದ್ರು. ಕೋರ್ಟ್ ವ್ಯವಹಾರ ಕೂಡ ಅಷ್ಟಲ್ಲೇ ಮಾಡ್ತಾ ಇದ್ರು. ಆದರೆ ಆಗ ನೀವು ತಿಳ್ಕೊಳ್ಬೋದು ಆ ಕಾಲದ ಎಜುಕೇಷನ್ ಯಾವ ಮಟ್ಟದಲ್ಲಿತ್ತು. ಆಗಿನ 2ನೇ ಕ್ಲಾಸು ಈಗಿನ MA ಸಹ ಸರಿ ಬರಲಿಕ್ಕಿಲ್ಲ. ಅಷ್ಟು ಕಷ್ಟದಲ್ಲಿ ಅವ್ರು ಕಲಿಸಿದ ಹಾಗೆ ನಮಗೂ ಕಲಿಸ್ತಾ ಇದ್ರು. ಶಿಕ್ಷಣ ಅಂತ ಹೇಳಿದ್ರೆ ಆಗೊಂದು ಶಿಕ್ಷೆ, ಒಳ್ಳೆ ರೀತಿಯ ಶಿಕ್ಷೆ, ಏಳಿಗೆ ಕೊಡುವಂಥ ಒಂದು ಶಿಕ್ಷೆ. ಆದ್ದರಿಂದ ಸಣ್ಣ ಪುಟ್ಟ ಶಾಲೆ ಹಳ್ಳಿಯಲ್ಲೆಲ್ಲ ಆಗ ಶಾಲೆಗಳಂತ ಇರಲಿಲ್ಲ. ಒಂದೊಂದು ಯಾರಾದರೂ ಒಬ್ಬರು ಕಲಿತವರು ಬಂದರೆ ಹಿರಿಯರು ತರಿಸಿ ಒಂದು ಕೊಟ್ಟಿಗೆಯಲ್ಲಿ ಅಥವಾ ಒಂದು ದೇವಸ್ಥಾನದ ಇದರಲ್ಲಿ ಗೋಪುರದಲ್ಲಿ ಅಲ್ಲಿ 10 ಮಕ್ಕಳನ್ನು ಕರೆಸಿಕೊಂಡು ಗುರುಕುಲದ ಟೈಪಲ್ಲಿ ಇತ್ತು. ನನಗೆ ಆಗುವ ಬದಲಾವಣೆ ಆಗಿ ಶಾಲೆ ಅಂತೇಳಿ ನಿರ್ಮಾಣ ಆಗಿದೆ. 10 ಮಕ್ಕಳು ಸೇರುವಂಥದ್ದೊಂದು ಪಾಠ, ಕ್ಲಾಸು, ಮತ್ತು ಉಪಾಧ್ಯಾಯರು, ಮುಖ್ಯೋಪಾಧ್ಯಾಯರು, ಅದು ಇದು ಎಲ್ಲ ಹಾಗಾಗಿ ಶಾಲೆಯ ಸ್ಥೂಲ ರೂಪ ಆಗಿತ್ತು. ಶಾಲೆ ಅಂತ ಹೇಳಿದರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಒಂದು ಈಗ ಮನೆಗೆ ಹೈಸ್ಕೂಲ್ ಇದ್ದರೆ, ಆಗ ನಾನು ಹುಟ್ಟಿದ್ದು ಕಾರಿಂಜೆಯಲ್ಲಿ. ನನಗೆ ಹೋಗಬೇಕಿದ್ರೆ ಆ ಕಾಲದಲ್ಲಿ ಒಂದು ಬಂಟ್ವಾಳಕ್ಕೆ ಹೋಗಬೇಕು ಹೈಸ್ಕೂಲು, ಇಲ್ಲಾದರೆ ಉಜಿಗೆ ಹೋಗಬೇಕು. 7ನೇ ಕ್ಲಾಸ್ ಕಲಿ 8ನೇ ಕ್ಲಾಸ್ ಕಲಿದಿದ್ರು ಒಣಂಚಾರಿಗೆ ಹೋಗ್ಬೇಕು. 5ನೇ ಕ್ಲಾಸಿನವರೆಗೆ ಮಾತ್ರ ಕನಿಷ್ಠ ವಿದ್ಯಾಭ್ಯಾಸ ಆ ಊರಿನಲ್ಲಿ ಆಗ್ತಾ ಇತ್ತು. ಅದೇ ಮಟ್ಟ ಮಾತ್ರ ಹುಡುಗ ಕಲಿಯದೆ ಬಿಡುವಂತಹ ಶಿಕ್ಷಕರೇ ಇರಲಿಲ್ಲ. ಕಲಿಯುವುದಿಲ್ಲ ಯಾಕೆ ಅಂತೇಳಿ ಅವ್ರು ಹೇಳೋದಿಲ್ಲ, ಕಲಿಸ್ತೇನೆ ನೋಡಿ ಅಂತ ಹೇಳ್ತಾರೆ. ಹೀಗೆ ಹಾಗಾದರೆ ಅಲ್ಲಿ ನೆಲ್ಲಿಗುಡ್ಡೆ ಅನ್ನೋ ಒಂದು ಶಾಲೆ ಉಂಟು. ನಿಮ್ಮ ಶಾಲೆಯ ಬಗ್ಗೆ? ನನ್ನ ಶಾಲೆ ಅದೇ. ನಾನು ಅಲ್ಲಿ 1ನೇ ಕ್ಲಾಸ್ಗೆ ಸೇರಿಸಿದ್ರು. 1ನೇ ಕ್ಲಾಸ್ಗೆ ಸೇರಿಸಿದ ಕೂಡಲೇ ಆಗೊಂದು ನಮಗೆ ಬ್ರಾಹ್ಮಣರಿಗೆಂದು 7 ವರ್ಷ 8 ವರ್ಷ ಒಳಗೆ ಉಪನಯನ ಅಂತ ಒಂದು ಸಂಬಳ ಉಂಟು. ಅದು ಮಾಡದಿದ್ದರೆ ಅವನು ಬ್ರಾಹ್ಮಣತ್ವ ಬರೋದಿಲ್ಲ, ಅವನಿಗೆ ನಿಜತ್ವ ಬರಬೇಕು, ಅವರಿಗೆ ಸಂಸ್ಕಾರ ಕೊಡಬೇಕೆಂಬ ದೃಷ್ಟಿಯಿಂದ ಆಗ ಅದಕ್ಕಿಷ್ಟು ಬೆಲೆ ಕೊಡ್ತಾ ಇರೋದ್ರಿಂದ ಉಪನಯನ ಮಾಡಿದ್ದು. 1 ವರ್ಷ ಶಾಲೆಗೆ ಹೋಗಲಿಲ್ಲ. 1 ವರ್ಷ ಸೇರಿ 1 ವರ್ಷ ಸೇರಿದ್ದು ಮಾತ್ರ, ಸೇರಿ 3 ತಿಂಗಳಲ್ಲಿ ಉಪನಯನ ಆಯಿತು. ಉಪನಯನ ಅಂತ ಹೇಳಿದ್ರೆ ಮನೆಯಲ್ಲೇ. ಮತ್ತು 1 ವರ್ಷ ಪಾಠ ಕಲಿಲಿಕ್ಕೆ ಆಯಿತು. ತಂದೆ ಕೈಯಲ್ಲಿ ಬೇಕಾದಂಥ ಜಪ, ತಪ, ಸ್ತೋತ್ರ ಇದಕ್ಕೆ ಬೇಕಾದಂಥ ಒಂದು ಕನಿಷ್ಠ ವೈದಿಕ ಅರ್ಹತೆಗಳನ್ನು ಗಳಿಸುವ ಪಾಠ ನಮಗೆ ಕೊಟ್ಟು 1 ವರ್ಷ. ನಿಮ್ಮ ತಂದೆ ಕೊಟ್ಟರು. ತಂದೆಯವರು ಹಾಗೆ ಎಲ್ಲ ಗುರುಗಳಲ್ಲಿ ಹೋಗಿ 4-5 ವರ್ಷ ಕಲಿತು ಬಂದವರು. ವಾಮನವರು ಆ ಸೈಡಲ್ಲಿ ಹೋಗಿ ನಡ್ಡಂತಾಡಿಯಲ್ಲ ಮಠದಲ್ಲೆಲ್ಲ ಇದ್ದರು ಅವರು, ಮತ್ತು ಬಂಟ್ವಾಳದಲ್ಲೇ ಇದ್ದರು ಅವರು. ಹಾಗೆ ಗುರುಕುಲಕ್ಕೆ ಹೋದಾಗ ಗುರುಗಳ ಮನೆಯಲ್ಲೇ ಇದ್ದು ಕಲಿಯುವುದು, ಗುರುಗಳ ಸೇವೆ ಮಾಡಿಕೊಂಡು ಗುರುಪತ್ನಿಯರು ಉಪಚಾರ ಅವರನ್ನು ಸಾಕ್ತಾ ಇದ್ರು ಮಕ್ಕಳಾಗಿ. ಆಮೇಲೆ ನಾನು 2ನೇ ಗ್ರೇಡನ್ನು ಶಾಲೆಗೆ ಹೋಗದೆ ಪಾಸ್ ಮಾಡಿದ್ದು. ಅದು ಹೇಗೆ? ಅದನ್ನು ಆಶ್ಚರ್ಯ. ಆ ಕಾಲದಲ್ಲಿ ನಾನು ಸೇರಿದ್ದೇನೆ, 1ನೇಗೆ ಹೋಗಿದ್ದೇನೆ 2ನೇ ಕ್ಲಾಸ್ ಸ್ವಲ್ಪ 2 ತಿಂಗಳು. ನೇರವಾಗಿ ನಮ್ಮ ಉಪಾಧ್ಯಾಯರಿಗೊಂದು ಆಗ ಒಂದು ಅವಕಾಶ ಇತ್ತು. ಹುಡುಗನ ಸ್ಟ್ಯಾಂಡರ್ಡ್ ಪರೀಕ್ಷೆ ಮಾಡಿ ಅವನು ಫಿಟ್ ಆಗಿದ್ದರೆ, ಸೊ ಅವನು ಎಲಿಜಿಬಲ್ ಆಗಿದ್ದರೆ ನೇರವಾಗಿ 2ನೇ ಕ್ಲಾಸ್ಗೆ ಪ್ರಮೋಷನ್ ಕೊಟ್ಟು ನಿಮ್ಮನ್ನು ಪ್ರಮೋಷನ್ ಮಾಡಿದ್ರು. 2ನೇ ಕ್ಲಾಸ್ ಯಾಕೆ 2ನೇ ಕ್ಲಾಸ್ ಆಗುವಾಗ ಆಗೊಂದು ಶಿಕ್ಷಣ ವ್ಯವಸ್ಥೆ ಬಂತು. ಹೇಳ್ಬೋದು ಉದ್ದಕ್ಕೆ ಶಿಕ್ಷಣ ವ್ಯವಸ್ಥೆ ಬಂತು ಅಂತ ಯಾವುದೋ ಒಬ್ಬರು ಮಿನಿಸ್ಟ್ರು ಬರುವಾಗ ಕಾಲದಲ್ಲಿ ಒಂದು ವ್ಯವಸ್ಥೆ ಅಲ್ಲ. ಇವರು ಮುಖ್ಯಂಗ ಹನುಮಂತಯ್ಯನ ಕಾಲ ಅಂತ ಯಾವುದು ಆರೋಗ್ಯ ಗೃಹ ಮಂತ್ರಿ ಆಗಿತ್ತು. ಅವರೊಂದು ವಿದ್ಯಾಭ್ಯಾಸ ಯೋಜನೆ ತಂದರು. ಏನಂತ ಹೇಳಿದ್ರೆ ದೈಹಿಕ ಶಿಕ್ಷಣ ಕೊಡುವಂಥ ವ್ಯಾಯಾಮ ಕೊಟ್ಟು ಶಿಕ್ಷಣ ಆಗಬೇಕು. ಬರೀ ಶಿಕ್ಷಣ ಓದು ಬರೋ ಮಾತ್ರ ಅಲ್ಲ, ಅವನು ದೈಹಿಕವಾಗಿ ಒಂದು ಕೃಷಿ ಆಧಾರಿತ ಏನಾದರೂ ಒಂದು ಉದ್ಯೋಗ ಮಾಡಲಿಕ್ಕೆ ಉದ್ಯೋಗ ಮೇಲೆ ಆಧಾರಿತವಾದ ಶಿಕ್ಷಣ ಕೊಡಬೇಕು ಅಂತೇಳಿ 10 ದಿನ ಶಾಲೆ, 10 ದಿನ ಮನೆ ಕೆಲಸ
ಹಾ, 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 ಚಿತ್ರ ಈಗ ನಿಮ್ಗೆ ಆಶ್ಚರ್ಯ ಆಗ್ಬೋದು ಆ ಹೌದು. ಕಾಲದಲ್ಲಿ. ಹ್ಮ್, ಅದೇನು ಮಾಡಬೇಕು ಆಗ ನನಗೆ ಒಳ್ಳೆ ಅವಕಾಶ ಆಯಿತು. ಯಾಕಂತ ಹೇಳಿದ್ರೆ ಮಂತ್ರ ಕಲೀಲಿಕ್ಕೆ ಎಷ್ಟು ಬೇಕಾದ್ರೂ ಇತ್ತು ಆಗ. ಹಾ, ಮತ್ತು ಈಗಿನವರಾಗೆಲ್ಲ ಬೆಳಿಗ್ಗೆ ಎದ್ದುಕೊಂಡೆಲ್ಲ ಹೋಗುದಿಲ್ಲ, ತಂದೆ ತಾಯಿ ಹೋಗುದು, ಹೊರಗೆ ಹೋಗುದು, ಹೆಂಗಸರಂದು ಹೋಗುದಿಲ್ಲ, ಅವ್ರು ಮನೆಯಲ್ಲೇ ಬಿದ್ದುಕೊಂಡಿರೋದು ಎಷ್ಟೊತ್ತಿಗೆ. ಹ್ಮ್, ಇದೇ ಉಪಚಾರ ಮಾಡಿದ್ದು ಮಕ್ಕಳದ್ದು ಆರತಿಗಳದ್ದು ಮನೆಯದ್ದು ದೇವರದ್ದು ಎಲ್ಲ ಮಾಡಿಕೊಂಡಿರೋದು. ನಾನು ನನಗೆ ಅರ್ಧದಿನ ಮನೆಯಲ್ಲಿ ಪಾಠ ಕಲಿಸ್ತಾ ಇದ್ರು, ಅರ್ಧದಿನ ಶಾಲೆಗೆ ಹೋಗ್ತಾ ಇದ್ದೆ. ಹಾ, ಇವತ್ತು ಮಧ್ಯಾಹ್ನ ಮೇಲೆ ಹೋದ್ರೆ ನಾಳೆ ಮಧ್ಯಾಹ್ನವರೆಗೆ, ಇವತ್ತು ಮಧ್ಯಾಹ್ನ ಮೇಲೆ ಹೋದ್ರೆ ನಾಳೆ ಬೆಳಿಗ್ಗೆ ಆದ್ರೆ ಮತ್ತೊಂದು ಬ್ಯಾಚಿಗೆ ಮಧ್ಯಾಹ್ನವರೆಗೆ ಅದರ ವಿರೋಧವಾಗಿ ಹೀಗೆ ಒಂದು ವರ್ಷ ಅಲ್ಲಿ ಹೋಯಿತು. ಹಾ, ಅಲ್ಲಿ ನಮ್ಮ ಕಲಿಕೆಯಲ್ಲಿ ಏನು ಮೋಸ ಆಗಿತ್ತು, ಅದು ಸರಾಗವಾಗಿ ಸೂತ್ರ ನಡೀತಾ ಇತ್ತು. ಹಾಗೆ 5ನೇ ಕ್ಲಾಸ್ ಪಾಸ್ ಮಾಡಿತ್ತು. 5ನೇ ಕ್ಲಾಸ್ ಮಾಡುವಾಗ ಮುಂದೆ ಏನು ಅಂತ ಹೇಳುವಾಗ ಅಲ್ಲಿ 5ನೇ ಕ್ಲಾಸ್ ಇತ್ತು. ಅದಕ್ಕೆ ಕೆಲವೊಮ್ಮೆ ನಮ್ಮ ಅದೃಷ್ಟ ಒಳ್ಳೆದಿದ್ರೆ, ಕಲಿಯುವಂತಹ ಒಂದು ಯೋಗ ಇದ್ದರೆ ಅಲ್ಲಿಗೆ ತಾನಾಗಿ ಅವಕಾಶ ಒದಗಿ ಬರ್ತದೆ ಅಂತ ಹೇಳಿದ್ರೆ, ನಾನು 5ನೇ ಕ್ಲಾಸ್ ಪಾಸ್ ಆದ ಕೂಡಲೇ ನನ್ನ ಗುರುಮಠಕ್ಕೆ ಸೇರಿಸು ಅಂತೇಳಿ ಹೋಗಿ ರಾಮಗುಂಜಕ್ಕೆಲ್ಲ ಹೋಗಿ ನನ್ನ ಮಾತಾಡಿಸಿ ಬಂದಾಯ್ತು. ಹೌದು, ಅಲ್ಲಿ ಒಂದು ಮಠ ಉಂಟೆ, ಒಂದು ಕೆರ್ಕಿ ಮಠ ಅಂತ. ಮಾಡುವುದು ಹಾಗೆ ಆಗುವಾಗ ಏನ ಅಂತ ಹೇಳಿದ್ರೆ ಅದೇ ಶಾಲೆ ಆ ವರ್ಷ 6ನೇ ಕ್ಲಾಸ್ ಆಯಿತು. ಹಾಗೆ ಒಬ್ಬರು ನಾರಾಯಣ ನಾಯ್ಕ ಒಬ್ಬರು ಲೀಡರ್ ಇದ್ದರು, ಅವರು ಮುಂದೆ ಅವರಿಗೆ 6ನೇ ಕ್ಲಾಸ್ ಓಪನ್ ಮಾಡಿದ್ರು, ಚಂದ್ರಮೌಳಿ ಶಾಲೆ ಅಂತ ಹೆಸರು. ಆಗ ಎಲ್ಲ ಕಡೆಯಲ್ಲಿ ಆಯ್ತು ಆ ವರ್ಷವೇ. ಸಾಧಾರಣ ಅಕ್ಕಪಕ್ಕದೆಲ್ಲ ಪ್ರಾಥಮಿಕ ಶಾಲೆಗಳೆಲ್ಲ ಹಿರಿಯ ಪ್ರಾಥಮಿಕ ಶಾಲೆಗಳಾಗಿ ಉನ್ನತಿಗೊಂಡು ಆರಾಯ್ತಲ್ಲ. ನಾವು ಒಳ್ಳೆಯ ಪಾಠ ಸಿಕ್ಕಿದ್ವಿ. ಅಲ್ಲಿ ಪಾಠಕ್ಕಿಂತ ಹೆಚ್ಚು ಆ ಶಾಲೆಯಲ್ಲಿ ನಮಗೆ ಬೇರೆ ಕೆಲಸವೇ ಜಾಸ್ತಿ. ಒಂದು ಮೈಲಿಂದ ನಾವು ಹೋಗಿ ನೀರು ತರಬೇಕು ಕುಡಿಲಿಕ್ಕೆ, ಒಂದು ಗುಡ್ಡ ಹತ್ತಿಕೊಂಡು ಬರಬೇಕು. ಒಂದು ಮನೆಯಿಂದ 10 ಮೈಲು ಉಂಟು. ನಾವು ಒಂದು ಬಾಲ್ದಿಗೆ ನೀರು ತುಂಬಿಸಿ ಆ ಬಾಲ್ದಿಯನ್ನು ಸಿಕ್ಕಿದ್ರೆ ದೇವರ ತೀರ್ಥ ಧರ್ಮಸ್ಥಳ ತರ್ತಾರಲ್ಲ, ಹಾಗೆ ಹೊತ್ಕೊಂಡು ಬರುವುದು. ನೀರು ಕುಡಿಲಿಕ್ಕೆ ನೀರಿಲ್ಲ, ಒಂದು ಬಾವಿ ಉಂಟು, ನೀರಿಲ್ಲ ಗುಡ್ಡದ ಉದ್ದಿಯಲ್ಲಿ, ಯಾವಾಗಲೂ ಬರಿದಾಗಿರ್ತದೆ. ಅಂಥ ಕಷ್ಟದ ಶಿಕ್ಷಣದ ನಮಗೆ ಬರೆದದ್ರಿಂದ ಶಿಕ್ಷಣದಲ್ಲಿ ಒಳ್ಳೆ ರುಚಿ ಇತ್ತು ನನಗೆ. ಮತ್ತು ಒಂದು ಹೇಳ್ತೇವೆ, ಹಿರಿಯರು ಮಕ್ಕಳನ್ನು ಪೂರ್ತಿ ತಾನು ಮಾಸ್ಟರಿಗೆ ಒಪ್ಪಿಸಿಬಿಟ್ಟಿದ್ರು, ದತ್ತಕ್ಕೆ ಒಟ್ಟಾಗಿ. ಶಾಲೆಗೆ ಸೇರಿಸುವಾಗ ಹೇಳೋದೇ ಇಷ್ಟಿತ್ತು, ನಾನು ಪುರೈದಗಾಯ್ತು ಅಂತ. ಅಷ್ಟು ನಂಬಿಗಸ್ತಾದಂತಹ ಪೋಷಕರು. ಅದೇ ಆ ನಂಬಿಕೆಗೆ ತಕ್ಕಾಗಿ ವರ್ತಿಸುವ ಇಂಬು ಕೊಡುವಂಥ ಶಿಕ್ಷಕರು. ಶಿಕ್ಷಣ ಅಂತ ಹೇಳಿದ್ರೆ ಒಳ್ಳೆ ಹೊಟ್ಟೆ ಬಾಡಿಗೆ ಮಾಡುವ ಒಂದು ಸಣ್ಣ ಉದ್ಯೋಗ ಅಷ್ಟೇ ಹೊರತು ಅಲ್ಲಿ ಸೇವಾ ತ್ಯಾಗವೇ ಜಾಸ್ತಿ. ಹಾಗೆ ಕೆಲವು ಮಾಸ್ಟರ್ ಇದ್ದು ಅವರು 7 ಮಕ್ಕಳು, ಒಬ್ಬ ಶಿಕ್ಷಕ ಹೇಗೆ ಸಾಕಬೇಕು. 8 ಗುಜರಾಟಲ್ಲಿ ಹೆಡ್ ಮಾಸ್ಟರ್ ಇದ್ರು ಅವರಿಗೆ, ಹಾಗೆ ಹೈ ಪ್ರೈಮರಿ. ಅವರಿಗೆ ನಾನೊಮ್ಮೆ ಅಲ್ಲಿ ಹೋಗುವಾಗ 8 ಒಟ್ಟಿಗೆ ನನಗೊಂದು ಬಟ್ಲಿಟ್ಟು ಅನ್ನ ಹಾಕಿದ್ರು. ನಾನು ಹೀಗೆ ಹೋದಾಗ ಎಲ್ಲಿ ಸಿಕ್ಕಿದೆ, ಸುಬ್ರಹ್ಮಣ್ಯನ ಹೆಸರು. ನನಗೂ ಅವರ ಹೆಂಡತಿ ಅನ್ನ ಹಾಕಿ ಬಿಟ್ಟು. ಎಷ್ಟು ಬಡತನ ಅದಕ್ಕೆ ಉದಾಹರಣೆ ಕೊಟ್ಟದ್ದು ನಾನು. ಈಗ ಹಾಗೆ ಅಲ್ಲಿ 6 ಆಯಿತು, 7 ಆಯಿತು, 8 ಆಯಿತು, ESLC ಅಂತ ಆಗ. ESLC ಸ್ಟ್ಯಾಂಡರ್ಡ್ ಲಿವಿಂಗ್ ಸರ್ಟಿಫಿಕೇಟ್, ESLC ಅಂತ. ESLC ಅಂತ ಹೇಳಿದ್ರೆ ಅದಕ್ಕೆ ಪರೀಕ್ಷೆ ಎಲ್ಲ ದೂರ ಹೋಗ್ಬೇಕು. ಶಾಲೆಯಲ್ಲಿ ಇಲ್ಲ ಸೆಂಟರ್, ಶಾಲೆಯಲ್ಲಿ ಸೆಟ್ ಮಾಡೋದು, ಶಾಲೆಯಲ್ಲಿ ಆಗಬೇಕು. ಆಗ ನಮ್ಮ ಜಿಲ್ಲೆ ಮೆಡ್ರಾಸ್ ಗೌರ್ಮೆಂಟ್ ಆಗಿತ್ತು. ಹೌದು, ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಗಳು ಮೆಡ್ರಾಸ್ ಗೌರ್ಮೆಂಟ್ಗೆ ಇದ್ದು ಅವರ ಆಡಳಿತಕ್ಕೆ ನಮ್ಮನ್ನು ಒಗ್ಗುವಾಗ ಅವರು ನಮ್ಮ ನೋಡಿಕೊಳ್ತಿದ್ರು. ಅಲ್ಲಿ ತಮಿಳು ಇಂಗ್ಲಿಷ್ ಪ್ರಧಾನ, ಇಲ್ಲಿ ಕನ್ನಡ ಅಲ್ವಾ, ಅಲ್ಲಿ ತಮಿಳಲ್ವಾ. ಹಾಗಿರುವಾಗ 8ನೇ ಕ್ಲಾಸ್ ESLC ನಾವು ಬಂಟ್ವಾಳಕ್ಕೆ SS ಹೈಸ್ಕೂಲಿಗೆ ಹೋಗ್ಬೇಕು. ಅಲ್ಲಿ ಹೋಗುವಾಗ ಅಲ್ಲಿ ಬರಲಿಕ್ಕಿಲ್ಲ 8 ದಿವಸ, 1 ವಾರ ಪರೀಕ್ಷೆ ಇರ್ತದೆ. ಅಲ್ಲೇ ಇರಬೇಕಿದ್ದ ಅಲ್ಲಿ ಯಾರಾದ್ರೂ ಒಬ್ರು ಮಾಸ್ಟರ್ ಮನೆಯ ಒಂದು ದೇವಸ್ಥಾನದಲ್ಲಿ ಅಲ್ಲಿ ಯಾರು ಒಬ್ರು ಮಾಸ್ಟ್ರು ಅದಕ್ಕಾಗಿ ಬಂದು ನಿಲ್ತಿದ್ರು ಅಲ್ಲಿ ವಾರ್ಡನ್ ಆಗಿ ನೋಡಿಕೊಳ್ಳಲಿಕ್ಕೆ, ಶಾಲೆ ಕರ್ಕೊಂಡು ಹೋಗ್ಲಿಕ್ಕೆ. ದೊಡ್ಡ ಸಂಭ್ರಮ. ಎಷ್ಟು ಮಕ್ಕಳೆಲ್ಲ ಹೋಗ್ತಿದ್ರು? ನನ್ನ 7ನೇ ಕ್ಲಾಸಲ್ಲಿ ಇದ್ದು ಒಂದು 11, 1-2 ಹುಡುಗಿಯರು, ಒಂದು 10 ಹುಡುಗರು ಅಷ್ಟೇ ಇದ್ದದ್ದು. ಒಂದು ಮಾತ್ರ. ಹೇಗೆ ಅಂತ ಹೇಳಿದ್ರೆ ಆ ಕಾಲದಲ್ಲಿ 100ರಲ್ಲಿ 100 ಪಡೆಯುವಂಥ ಮಕ್ಕಳಿದ್ದು ಲೆಕ್ಕದಲ್ಲಿ ಆ ಕಾಲದ್ದು. ಹಾಗೆಯೂ ನಾವೆಲ್ಲ ಅಷ್ಟು ಶಾಲೆಗೆ ಒಂದು ಹೆಸರು ತರುವ ಉದ್ದೇಶದಿಂದ ಆ ಮೊದಲನೇ ಬ್ಯಾಚ್ ನಾವು. ನಿಮಗೆ ಸಬ್ಜೆಕ್ಟ್ ಯಾವುದಲ್ಲ? ಸಬ್ಜೆಕ್ಟ್ ಕನ್ನಡ, ಇಂಗ್ಲೀಷು, ಆಮೇಲೆ ವಿಜ್ಞಾನ, ಸಾಮಾಜಿಕ ಅಧ್ಯಯನ, ಗಣಿತ ಆಯ್ತು. ಈ ಮಡ್ರಾಸ್ ಇದ್ದು ತಮಿಳು ಏನೂ ಇರಲಿಲ್ಲ? ಇಲ್ಲ, ಹಿಂದಿ ಸಹ ಇರಲಿಲ್ಲ. ಹಿಂದಿ ನಾವು ಪ್ರೈವೇಟ್ ಆಗಿ ಮತ್ತೆ ಮಾಸ್ಟರ್ ನಮಗೆ ಪಾಠ ಹೇಳಿಕೊಡ್ತಿದ್ರು 7ನೇ ಕ್ಲಾಸ್. ಎಲ್ಲ ಸಬ್ಜೆಕ್ಟ್ ಅನ್ನು ಒಂದೇ ಮಾಸ್ಟರ್ ಹೇಳ್ಕೊಡ್ತಿದ್ರು? ಅಲ್ಲ, ಬೇರೆ ಬೇರೆ ಇದ್ದು.
ಪ್ರೈಮರಿಯಲ್ಲಿರುವಾಗ ಒಂದು ಕ್ಲಾಸಿಗೆ ಒಬ್ಬರು ಮಾಸ್ಟರ್ ಇದ್ರು ಸಾಮಾನ್ಯವಾಗಿ. ಸರಿ. 6ನೇ ಕ್ಲಾಸು 7ನೇ ಕ್ಲಾಸ್ಗೆಲ್ಲ ಆಗುವಾಗ ಹೋಗುವಾಗ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದೊಂದು ಸಬ್ಜೆಕ್ಟಿಗೆ ಒಬ್ಬೊಬ್ಬರು, ಮತ್ತೆ ಅಲ್ಲಿ ವರ್ಷಕ್ಕೊಬ್ಬರು ಮಾಸ್ಟರ್ ಬರ್ತವರು ಇದ್ರು. ಅದು ಪ್ರಥಮವಾದ ಶಾಲೆ ಅಂತ ಎಲ್ಲರಿಗೂ ಕೆಲಸ ಅಲ್ಲಿ ಸಿಗ್ತದೆ, ಮತ್ತೆ ಅದು ರೆಗ್ಯುಲರ್ ಆಗುತ್ತೆ ಬೇರೆ ಕಡೆ ಇರ್ತಿತ್ತು. ಮ್ಯಾನೇಜ್ಮೆಂಟ್ ಶಾಲೆ. ಒಬ್ಬರು ಮ್ಯಾನೇಜರ್ ನಾರಾಯಣ ಭಟ್ರು ಅಂತ ಡಾಕ್ಟ್ರು, ಅವರ ತಂದೆ ಅವರೇ ಶಾಲೆ ಮಾಡಿದವರು, ಕಲ್ಲಂಗ ನಾರಾಯಣ ಭಟ್ರು ಅಂತ. ಅವರ ಮೊಮ್ಮಗನೇ ಮತ್ತೆ ಕೊನೆಗೆ ಅದು ಅವರ ಮಗನೂ ಮಾಸ್ಟರ್ ಆಗಿದ್ದಾರೆ. ಮ್ಯಾನೇಜರ್ನ ಮಗನೇ ಮಾಸ್ಟರ್, ಆಗ ಟೀಚರ್ ಮ್ಯಾನೇಜರ್ ಅಂತ. ಅವ್ರಿಗೆ ಗ್ರ್ಯಾಂಟ್ ಬರುವಂಥದ್ದು, ಆ ಗ್ರ್ಯಾಂಟಿನಲ್ಲಿ ಶಾಲೆ ನಡೆಸುವಂಥದ್ದು. ಇವರಿಗೆ ವರ್ಷಕ್ಕೊಮ್ಮೆ ವಿಸಿಟ್ ಎಲ್ಲ ಕೊಟ್ಟು ಅವರು ಗ್ರ್ಯಾಂಟ್ ಪಾಸ್ ಮಾಡಿ ಹೋಗ್ತಿದ್ರು. ಅನುದಾನ ಶಾಲೆಯನ್ನು ಹೇಗೆ ನೋಡಿ ಬರ್ತೀನಿ, ಬೆಂಚ್ ಉಂಟು ಡೆಸ್ಕ್ ಉಂಟು ಕೊಟ್ಟು ನೋಡಿ ಎಲ್ಲ ಪರೀಕ್ಷೆ ಮಾಡಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಆದಮೇಲೆ ಅವ್ರಿಗೆ ಎಷ್ಟೋ ಅನುದಾನ ಬರ್ತಿತ್ತು. ಅದರಲ್ಲಿ ಅವರು ಗುರಿಯವರದ್ದೆಲ್ಲ ಸೇರಿಸಿಕೊಂಡು ಶ್ರಮದಾನದಲ್ಲಿ ಶಾಲೆ ಕಟ್ಟಿದ್ರು. ನಮ್ಮ ತಂದೆಯವರು ಹೇಳ್ತಿದ್ರು, ನಾನು ಸಹ ಡೆಲ್ಲಿ ಹೋಗ್ಲಿಕ್ಕೆ ಹೋಗಿದ್ದೇನೆ ಅಂತ. ಕಲ್ಲು ಜಲ್ಲಿ ಹೊತ್ತು ಆ ಕೆಲಸ ಎಲ್ಲ ಶ್ರಮಿಕವಾದ ಕೆಲಸವನ್ನೆಲ್ಲ ಇವರು ಮಾಡ್ತಿದ್ರು. ಉಪಾಯ ಇಲ್ಲ, ಒಳ್ಳೆ ಕೆಲಸ ರಾಜು ಕೆಲಸಗಳನ್ನು ಅದನ್ನೆಲ್ಲ ತಿಳಿದ ಮೇಸ್ತ್ರಿಗಳು ಮಾಡ್ತಿದ್ದೆ. ಹೀಗೆ ಅಲ್ಲಿ 8ನೇ ಕ್ಲಾಸಿಗೆ ನಾವೊಂದು ಪರೀಕ್ಷೆಗೆ ಬಂಟ್ವಾಳಕ್ಕೆ ಹೋಗಿ, ಬಂಟ್ವಾಳದಲ್ಲಿ 8ನೇ ಕ್ಲಾಸ್ ಮುಗಿದು ESLCಯಲ್ಲಿ ನಾವು ಸೆಂಟ್ ಭಾಷೆಗೆ ಸ್ಟಾರ್ಟ್ 11 ಬಂದಿದ್ದದ್ದು ಕಾಣ್ತದೆ. ಎಲ್ಲ ಫುಲ್ ರಿಸಲ್ಟ್ ಬಂದಾಗ ಇದೇ ಸಮಸ್ಯೆ ಪುನಃ. ಇನ್ನು ಮುಂದೆದ್ದು ಅದೇ ಆಗೊಮ್ಮೆ ಹೇಳಿದಲ್ಲ, ಬಾಗಿಲು ತರ್ತದೆ ಅಂತ. ನಮಗೆ ಅದೃಷ್ಟ ಇದ್ರೆ ಬಾಗಿಲು ತರ್ತದೆ. ಹೇಗೆ ಅಂತ ಕೇಳ್ಬೋದು. 8ನೇ ಕ್ಲಾಸ್ ಆದ ನಮ್ಮ ತಂದೆ ಪುನಃ ಅದೇ ಮಟ್ಟಕ್ಕೆ ಹೋಗಿ ಅದೇ ಗುರುಗಳನ್ನು ಮಾತಾಡಿಸಿ, ಶೇಷ ಮುದ್ದುಗಳು ನಿಮ್ಮ ತಂದೆ ಆಡ್ತೇನೆ ಅಂತೇಳಿ ಎರ್ಕಿ ಮಠ ಅಂತ ರಾಮಂಜಲಿ ಮಾಡಿ ಅಷ್ಟಾಗುವಾಗ ಏನಾಯಿತು, ಆಗ ಶಿಕ್ಷಣ ಒಳ್ಳೆ ತ್ವರಿತ ಗತಿಯಲ್ಲಿ ಸುಧಾರಿಸ್ತಿತ್ತು. ಶಿಕ್ಷಣದ ವ್ಯವಸ್ಥೆ ಉಂಟಲ್ಲ, ಆಂಗ್ಲರು ಅದಕ್ಕೆಲ್ಲ ಪ್ರೋತ್ಸಾಹ ಇರ್ತಿದ್ರು. ಒಳ್ಳೆ ಅವರು ಇಂಗ್ಲೀಷನ್ನು ಕಲಿಸ್ಬೇಕು, ಆಂಗ್ಲರ ಪ್ರೋತ್ಸಾಹ. ಶಾಲೆಗಳ ಶಿಸ್ತು ಹಾಗೆ ಏನಿಲ್ಲ, ಶಿಸ್ತು ಒಂದಿತ್ತು. ಯಾವುದು ಶಾಲೆಗೂ ಮಾಸ್ಟರಿಗೂ ಮಕ್ಕಳಿಗೂ ಸರ್ಕಾರಕ್ಕೂ ಎಲ್ಲರಿಗೂ ಶಿಸ್ತಿತ್ತು. ಕಾನೂನಲ್ಲಿ ಕಾನೂನು, ಅದಕ್ಕೆ ಯಾರು ಈಗ ಹಾಗೆ ಎದುರಿಗೊಂದು ಕಾನೂನು ಆಚೆ ಬದಿಯಲ್ಲಿ ಮೋಸ ಮಾಡೋದು ಬರುತ್ತಿಲ್ಲ. ಆಮೇಲೆ ಅಂತೇಳಿ ಅಲ್ಲಿ ಹೋಗುವಾಗ ಹೀಗಾಗುವಾಗ ನಮ್ಮ ಮಾವ ಆಗುವವರೇ ಒಬ್ಬರು ಮುಖ್ಯೋಪಾಧ್ಯಾಯ ಆರಿದ್ದ ಶಾಲೆಯಲ್ಲಿ. ಮತ್ತೆ ನಮ್ಮ ಊರಿನವರೇ ಮಾಸ್ಟರ್ 8 ಜನ ಇದ್ರು ಎಲ್ಲ. ಅದರಲ್ಲಿ ಒಬ್ಬರು ಈಗಲೂ ಇದ್ದಾರೆ, ಅವ್ರ ಹೆಸರು ರಾಧಾಕೃಷ್ಣ ಎಳಿತಾಯ ಅಂತ. ಅವರಿಗೆ ಹೆಸರು ಸಂಗೀತ ಮಾಸ್ಟರ್ ಅಂತ. ಸಂಗೀತ ಮಾಸ್ಟರ್ ಅಂತ ಹೇಳಿದರೆ ಆ ಕಾಲದಲ್ಲಿ ಹೆಚ್ಚಿಗೆ ಸಂಗೀತ ಕಲಿಸುವ ಒಂದು ಪೀರಿಯಡ್ ಮಾಡ್ಬೋದು ಅಂತ ಬಂತು. ಕಲಾ ಶಿಕ್ಷಣ ಕೊಡಬೇಕು. ಹಾಗೆ ಅವ್ರಿಗೆ ಒಂದೊಂದು ಕ್ಲಾಸ್ಗೆ ಒಂದೊಂದು ಸಂಗೀತ ವಾರಕ್ಕೆ ಸಂಗೀತ ಮಾಸ್ಟರ್ ಅಂತ. ಅವ್ರು ಕಲ್ತದ್ದು ಬರೀ 7ನೇ ಕ್ಲಾಸ್, 8 ಆಗ 8 ಕಲ್ತವ್ರು ಮಾಸ್ಟರ್ ಆಗ್ತಿದ್ರು. 8ನೇ ಕ್ಲಾಸ್ ಕಲ್ತರೆ ಅವ್ರು ಮಾಸ್ಟರ್ ಜೂನಿಯರ್ ಗ್ರೇಡ್. SLC ಆಗಿ ಟ್ರೈನಿಂಗ್ ಆದವರು ಸೀನಿಯರ್ ಗ್ರೇಡ್. ಸೀನಿಯರ್ ಗ್ರೇಡ್ ಆದವರಲ್ಲಿ ಹಿರಿಯರು ಹೆಡ್ ಮಾಸ್ಟರ್. ಹೆಡ್ ಮಾಸ್ಟರ್ ತಂದೆ ಸೋದರ ಭಾವ. ಮತ್ತೆ 2 ಜನ ನಮ್ಮ ಊರಿನವರಿಗೆ ಹೇಳ್ತಿದ್ದೆ ಯಾರು ಅಂತೇಳಿ. ಒಬ್ಬರು ಹೋದರು, ಅವ್ರ ತಮ್ಮ ಅಣ್ಣ ಈಗಲೂ ಇದ್ದಾರೆ. ಅವರ 9ನೇ ಶಾಂತಿ 9ನೇ ಶಾಂತಿಯನ್ನು ನಾನು ಕಳೆದ ವರ್ಷ ನಾನೇ ಮಾಡಿದ್ದು. ಅವ್ರಿಗೆ ಅಂದರೆ ನಮ್ಮ ಮೇಲೆ ಅಷ್ಟು ಭರವಸೆ. ಶಾಲೆಯಲ್ಲಿ ಅವರು ಮಾಸ್ಟರ್ ಆದರೆ ಅವರ ಮನೆಯಲ್ಲಿ ನಮ್ಮ ತಂದೆ ಪುರೋಹಿತರು. ಅವರು ನಾನು ಅಲ್ಲಿಗೆ ಪುರೋಹಿತಕ್ಕೆ ಹೋದೆ. ಅವರ ಮಕ್ಕಳ ಮದುವೆ, ಅವರ ಮನೆಯ ಎಲ್ಲ ಕೆಲಸಗಳು ನಾನೇ ಮಾಡೋದು. ಹೌದು, ಈಗ ಮದುವೆ ಎಲ್ಲ ನಾನೇ ಮಾಡಿದವರು ಮಕ್ಕಳಿಗೆ ಈಗಲೂ ಇದ್ದಾರೆ. ಹಾಗೆ ಇರ್ತಿತ್ತು. ಮತ್ತೊಬ್ಬರು ಕೃಷ್ಣಯ್ಯ ಅಂತ ಒಬ್ಬರು ಇದ್ರು, ಅವರೆಲ್ಲ ಸಣ್ಣ ಕ್ಲಾಸ್ ಮಾಡೋರು. ಮತ್ತೊಬ್ಬರು ಇದ್ರು ಭಾರಿ ಪ್ರತಾಪಿ ಒಬ್ಬರು, ಈ ವೇದಮೂರ್ತಿಗಳು ವರ್ಷ ಲಕ್ಷ್ಮೀನಾರಾಯಣ ಆಚಾರ್ಯ ಅಂತ, ಅವರು ಕಾರಂಜಿ. ಅವರು ಹಾಗೆ 8ನೇ ಕ್ಲಾಸ್ ಕಲಿತು ಒಂದು ಸಮಸ್ಯೆ ಉಂಟು ಇಲ್ಲಿ. ಏನಂತ ಗೊತ್ತುಂಟ, ಏನಂತ ಹೇಳಿದ್ರೆ ಬಹಳ ಹಾಸ್ಯಾಸ್ಪದಾಗೆ ಉಂಟು. ಅಂದರೆ ಅವರು 8ನೇ ಕ್ಲಾಸ್ ಪಾಸ್ ಆಗಿದ್ರು, ಮಾಸ್ಟರ್ ಆದರು. ನನಗೆ 4ನೇ ಕ್ಲಾಸಲ್ಲಿ ಅವರು ಇದ್ದು ಕಲಿಸಲಿಕ್ಕೆ. ನಾನು ಆಗ 7ನೇಲ್ಲಿದ್ದೆ. 7 ಗಂಟೆಗೆ ಹೋಗಿ ಆಗಿದೆ. ನೆಕ್ಸ್ಟ್ ಅವರಿಗೆ ಆರ್ಡರ್ ಬಂದಿದೆ ಅಂದರೆ ಕಾನೂನು ನೀವು SLC ಪಾಸ್ ಮಾಡಲೇಬೇಕು ಅಂತ. ಪ್ರೈವೇಟ್ ಆಗಿ ಇವರೆಲ್ಲ ಮಾಡಿದ್ದಾರೆ. ಸಂಗೀತ ಮಾಸ್ಟರ್ ಆಗಿ ಅವರು SLC ಪಾಸ್ ಮಾಡಿ ಅವರು ಜನರಲ್ ಟೀಚರ್ ಆಗ. ಆಮೇಲೆ ವೃತ್ತಿ ಮಾಸ್ಟರ್, ಕ್ರಾಫ್ಟ್ ಟೀಚರ್ ಅಂತ, ಹಗ್ಗದ ಹುರಿ ಹಗ್ಗದಿಂದ ಮಾಡುವಂಥದ್ದು. ಆಮೇಲೆ ಅವರು ಮಾಸ್ಟರ್ ಅದೇ ಈ ಗ್ರೇಡಿಗೆ ಸೇರಿ 2nd ಗ್ರೇಡ್. ಇವರು SLC ಗೊತ್ತದ್ದು ನಾನು ಹೋದ ವರ್ಷ, ನನಗೆ SLC ಆಗುವ ವರ್ಷ ಅವರಿಗೆ SLC. ಹೌದು, ನನಗೇನಾಯ್ತು ಹೇಳಿದ್ರೆ ಇಷ್ಟ ಆಗೋಲ್ಲಿ SLC ಆದ ಮೇಲೆ ಆಫ್ಟರ್ SLC ಏನು ಮಾಡಬೇಕು ಅನ್ನೋವಂತಲ್ಲ. ಆಗ ಅದೇ ಒಂದು ಕಾರಣದಿಂದ, ಅದೇ ನನ್ನ ಭಾಗ್ಯದ ದಿಶೆಯಿಂದ ಕಲಿಯುವ ಯೋಗ ಉಂಟು. ಪುಂಜಲಹಳ್ಳಿ ಹೈಸ್ಕೂಲ್
ಹೊಸ ಹೈಸ್ಕೂಲ್. ಹ್ಮ್ ನಾನು ಅಲ್ಲಿ ಸೇರೋ 1 ವರ್ಷ ಮೊದಲೇ ಆಯಿತು. ಹಾಗೆ ನಮ್ಮ ಅದು ತಂದೆಯವರು ಸ್ವಲ್ಪ ಹಠ ಹಿಡಿದ್ರು. ಹ್ಮ್ ಅಂದರೆ ವೈದ್ಯಕೀಯ ಶಿಕ್ಷಣ ಬೇಡ, ಇದು ಬೇಡ, ಲೌಕಿಕ ಶಿಕ್ಷಣ ಬೇಡ, ವೈದ್ಯಕೀಯ ಶಿಕ್ಷಣ ಕೊಡುವ. ಅಲ್ಲಿ ಮಾತಾಡಿದ್ರೆ ಅಲ್ಲಿ ಕೊಂಡೋಗಿ ಮಾಡ್ತೇನೆ ಅಂತ ಹೇಳುವಾಗ ಆ ಮುಖ್ಯೋಪಾಧ್ಯಾಯ ಸೋದರ ಭಾವ ಅಂತ ಹೇಳಿದ್ದಾರೆ ಮಾವ, ಅವರಿಗೆ ನಾನು ತರಗೆ ಮಾಡಿದ್ದು. ಹ್ಮ್ ಪರ್ವತ ಅವರ ಮನೆಯದ್ದು ನಾನು ಮಾಡು. ಹಾ ಹಾ ಅವ್ರು ಇತ್ತೀಚೆಗೆ 2 ವರ್ಷ ಆಯ್ತು ಅಷ್ಟೇ ತೀರಿ ಅವರು. ಹ್ಮ್ ಈಗಲೂ ನಮಗೆ ಸಂಬಂಧ ಉಂಟು ಅವರು. ಅವರು ಏನು ಹೇಳಿದ್ದು ಹೇಳಿದ್ರೆ ನಮ್ಮ ತಂದೆಯವರು ಜೋರು ಮಾಡಿದ್ರು, ನೀವು ಪ್ರತಿಭಾವಂತ ಮಕ್ಕಳನ್ನು ಹೀಗೆ ತಪ್ಪು ದಾರಿ ಕೊಂಡೋಗಿ ದಡ್ಡರೇ ಇದನ್ನು ವೈದ್ಯಕೀಯ ಕಲಿಸಿ. ಹ್ಮ್ ಈ ಹುಡುಗ ಹೇಗೆ ಅಂತ ಹೇಳಿದ್ರೆ ನಾನು ಎದುರು ಹೇಳೋದಲ್ಲ, ಹಸಿಗೋಡೆ ಕಲ್ಲು ವಿಚಾರದಾಗಿ ಹ್ಮ್ 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 ಅವನ ಪ್ರತಿಭೆ ಹಾ ಹಾ ಸರಿ ನೆನಪುಂಟಲ್ಲಿ. ವೇಸ್ಟ್ ಮಾಡಬೇಡಿ. ಅಲ್ಲ, ಹಸಿ ಗೋಡೆಗೆ ಕಲ್ಲು ಬಿಸಾಡಿದ ಹಾಗೆ ಹೇಗೆ ಒಂದು ಹಸಿ ಗೋಡೆ ಉಂಟು, ಗೋಡೆ ಇಡ್ತಾ ಇದ್ದಾನೆ, ಅದಕ್ಕೆ ಒಂದು ಕಲ್ಲು ಬಿಸಾಡಿದ್ರೆ ಕಲ್ಲು ವಾಪಸ್ ಬರ್ತದ, ಬರೋದಿಲ್ಲ, ಅಂಟು ಹೋಗ್ತದೆ. ಹಾಗೆ ಅವನಿಗೆ ಒಮ್ಮೆ ಹೇಳಿ ಸರ್ ಹಾ 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 ನಿಮ್ಮ ನನ್ನ ಬಗ್ಗೆ ಶಿಫಾರಸು ಬಗ್ಗೆ. ಹಾ ಕುಶಾಗ್ರಮತಿ ಅಂತ. ಹ್ಮ್ ಹ್ಮ್ ಅದು ನೀವು ಪುಣ್ಯರಾತ್ರಿ ಸೇರಿಸಲೇಬೇಕು. ಕೇಳುವಾಗ ನಮ್ಮ ತಂದೆಗೆ ಸ್ವಲ್ಪ ಗೊತ್ತಾಯಿತು, ಭಾವ ಹ್ಮ್ ಹೆಡ್ ಮಾಸ್ಟರ್ ಹೌದು. ಆಯಿತು ಅಂತ ಸೇರಿಸಿದ್ದು. ಹ್ಮ್ 8ನೇ ಕ್ಲಾಸ್ ಸೇರಿಸಿದೆ. ಅಲ್ಲಿ 8ನೇ ಕ್ಲಾಸಲ್ಲಿ ನಾನು 2ನೇ ವರ್ಷಕ್ಕೆ ಒಂದು ಬ್ಯಾಚ್ ಉಂಟು, ಹ್ಮ್ 2ನೇ ಬ್ಯಾಚಿಗೆ ನಾನು ಸೇರಿದವನು. ಅಲ್ಲಿ ಹುಲ್ಲಿನ ಇದು ಬಿದಿರು ಆಗಿದ ಒಂದು ಕಟ್ಟಡ, ಪುಣ್ಯಲಾಟಿ ಹೈಸ್ಕೂಲ್ ಅಂತ. ಓಕೆ. ಎಲಿಮೆಂಟ್ರಿ ಶಾಲೆಯಲ್ಲಿ ಒಂದು ರೂಮನ್ನು ತಗೊಂಡು ಆಮೇಲೆ ಉದ್ದಕ್ಕೆ ಆ ಕಾಲದ ಒಂದು ಜನರಿದ್ರಲ್ಲಿ ಕೆಲವು ಬಾಳಿಗಳು ಅವರೆಲ್ಲ ಬಹಳ ಹ್ಮ್ ಬುದ್ಧಿವಂತ ಜನರು, ಶಿಕ್ಷಣದ ಬಗ್ಗೆ ಪ್ರೋತ್ಸಾಹ. ಬುದ್ಧಿವಂತರು ನಾನು ಹಾಗೆ ಹೇಳ್ತಲ್ಲ, ಶಿಕ್ಷಣ ಬಗ್ಗೆ ಪ್ರೋತ್ಸಾಹ. ಶಾಲೆ ಅಂತ ಹೇಳಿ ಜಾಗ ಕೊಡ್ತಿದ್ರು, ಹ್ಮ್ ಶಾಲೆಯನ್ನು ದುಡ್ಡು ಕೊಡ್ತಿದ್ರು, ಸ್ವತಃ ದುಡಿತಿದ್ರು ಕುಡಿದವರು. ಹೀಗೆಲ್ಲ ಇರುವಾಗ ಏನಾದಲ್ಲಿ ಒಂದು ಬಿದಿರಿನಲ್ಲಿ ಹಂಚು ಹಾಕಿದ್ದೊಂದು ಮಾಡು, ಒಂದು ಕೊಟ್ಟೆ ಅಂತ ಹೇಳ್ತಾರಲ್ಲ, ಹ್ಮ್. ಕೊಟ್ಟಿಗೆ ಆಗಿದ್ದ ಅದರಲ್ಲಿ ನಮ್ಮದು ಕ್ಲಾಸ್ ನಡೀತಾ ಇತ್ತು. ಹೆಡ್ ಮಾಸ್ಟರ್ ಕೂಡ ಅವರು ಇದೇ ನಮಗೆ ಗೊತ್ತದವರ ಸಂಬಂಧ. ಈಗ ಬಳ್ಳವಂತಲ್ಲಿ ಅವರ ಹಿರಿಯರೇ ಇರೋದು ಆಡಳಿತೆಯಲ್ಲಿ. ಹ್ಮ್ ಹ್ಮ್ ಈಗ ಹರ್ಷ ಸಂಹಿತಾರ ಇದ್ದಾರಲ್ಲ, ಹೌದು. ಅವರ ತಂದೆ ಶ್ರೀಪತಿ ಸಮೇತ, ಅವರು ಶ್ರೀಪತಿ ಸಮೇತರು. ಶ್ರೀಪತಿ ಸಮೇತರ ತಂದೆ ಚಿಕ್ಕಪ್ಪ ನಾರಾಯಣ ಸಮೇತರು ಅಂತ. ಹ್ಮ್. ಕಚ್ಚೆ ಹಾಕಿ ಒಂದೇ ಬರು. ಕ್ಲಾಸಿಗೆ. ಅವರ ಮೊದಲೊಬ್ಬರು ಇದ್ರು, ಅವ್ರು ಹೋದ್ರು ವಾಸ್ತವ ಆಗುದು. ಅವ್ರು ಕೋಟು ಹ್ಮ್ ಹ್ಮ್ ಹಳೆಗಾಲ ಪಂಚಮಂಗೇಶ್ವರ ನೆನಪಾಗ್ತದೆ, ಹೌದು. ಕೋಟು. ಹಾ. ಇವರು ಕಚ್ಚೆ ಹಾಕೊಂಡೇ ಬರು. ಹ್ಮ್. ಕಚ್ಚೆ ಹಾಕೊಂಡು ಅಲ್ಲಿ ಬರ್ತಿದ್ರು ಪಾಠಕ್ಕೆ. ಹ್ಮ್. ಆ ಒಂದು ಅಲ್ಲಿ 3 ವರ್ಷ ಆಯಿತು. ನಿಮಗೆ ಯೂನಿಫಾರ್ಮ್ ಹೇಗಿತ್ತು? ಯೂನಿಫಾರ್ಮ್ ಶಬ್ದವೇ ಇರಲಿಲ್ಲ. ಹಾ ಅಂಗಿ ಚಡ್ಡಿಗೆ ಗತಿ ಇಲ್ಲ. ವರ್ಷಕ್ಕೊಂದು ದಿನ ಅಂಗಿ ಚಡ್ಡಿ ಕೊಡಬೇಕಾದ್ರೆ ನಮ್ಮ ಮನೆಯಲ್ಲಿ ನಾವು ಲಾಗ ಹೊಡಿಬೇಕು, ಅಷ್ಟು ಕಷ್ಟ. ನಾನೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಗೆ ಹೇಳ್ತೇನೆ ಉದಾಹರಣೆ, ಎಲ್ಲರೂ ಹೊಸ ಬಟ್ಟೆ ತರಿಸ್ಕೊಂಡು ಬರಬೇಕಂತ ಶಾಲೆಯಲ್ಲಿ ಹೇಳಿದ್ರು. ಇದ್ದವರು ತರಿಸ್ಕೊಂಡು ಬನ್ನಿ ಅಂತ. ನನಗೆ ಮನೆಯಲ್ಲಿ ಬರುವಾಗ ತುಂಬ ಇವರು ಹೇಳಿದ ದುಡ್ಡಿನ ತಗೊಂಡು ಮಾತಾಡಿದರೆ 2 ತೆಂಗಿನಕಾಯಿಂದ ಹೋಗಿ ಮಾರು ಅಂತ ಹೇಳಿದ್ರು. ದುಡ್ಡು ತಗೊಳ್ಳುವ ಮತ್ತೆ ಅಂಗಿ ಹೊಲಿಸು, ಅಥವಾ ರಜೆಯಲ್ಲಿ ನಾವು ಬೀಳದಲ್ಲೇ ಕೊಯ್ಬೇಕು ಮನೆಯಲ್ಲಿ. ಹಾ ಹಾ ಸೋಮವಾರದ್ದು ಮಾರಬೇಕು, ಆ ದುಡ್ಡು ಸಿಗ್ತಲ್ಲ ಪುಸ್ತಕಗಳಲ್ಲಿ. ಹ್ಮ್ ಸತ್ಯ ಇದು. ಹಾ ಹಾ ಹಾಂ, ದುಡ್ಡೊಂದು ಕೈಗೆ ಬರಲಿಕ್ಕೆ ಇಲ್ಲ. ಬರುವುದೇ ಒಂದು 2 ರೂಪಾಯಿ 3 ರೂಪಾಯಿ. ನಂದಿಗೆ ಒಂದು ಶಾರದಕ್ಕೆಲ್ಲ ಹೋಗಿ ಬಂದರೆ, ಎಲ್ಲಾದರೂ ಪೂಜೆಗೆ ಹೋಗಿ ಬಂದರೆ 5 ರೂಪಾಯಿ, 3 ರೂಪಾಯಿ. 3 ರೂಪಾಯಿಗೆ ನಾನು ಸಹ ಹೋಗಿದ್ದೇನೆ. ಹ್ಮ್ ಆ ಕಾಲದಲ್ಲಿ ದುಡ್ಡಿಗೆ ಗಾತ್ರ ಸಣ್ಣದಿದ್ರೆ ಬೆಲೆ ಜಾಸ್ತಿ ಇತ್ತು. ಹ್ಮ್ ಒಂದು ಮುಡಿ ಹಾಕಿ ಎಷ್ಟಿರ್ಬೋದು ಆಲೋಚನೆ ಮಾಡಿ. ಆ ಕಾಲದಲ್ಲಿ ಎಷ್ಟಿತ್ತು? ಒಂದು ಮುಡಿ ಹಾಕಿಗೆ 3 ರೂಪಾಯಿ. 3 ರೂಪಾಯಿ. ಹ್ಮ್ ಹ್ಮ್ ಮತ್ತು ನಾನು ದೊಡ್ಡದಾಗುವಾಗ 16 ಆಯಿತು. ಹ್ಮ್ ಮತ್ತು ನಾನು SLC ಒಮ್ಮೆ ವಿಷಯ ಇರಿದಾಗೆ ಇರ್ತದೆ 70 ಆಯಿತು. 1 ಮುಡಿ ಹಾಕಿ 42 ಸೇರು. ಹಾ 42 ಸೇರು. ಇಷ್ಟು ದೊಡ್ಡ 40 ಕಿಲೋ. ಹೌದು. ಅದು ಬೈ ಉಳ್ಳ ಕಟ್ಟೆಲ್ಲ ಉಂಟಲ್ಲ, ಆ ಲೆಕ್ಕ ಹಾಗೆ ಮುಡಿ. ಹಾಗೆ ಅಷ್ಟು ಕಷ್ಟದಲ್ಲಿ ಇದ್ದಾಗ ನಾನು ಎಲ್ಲಿ ನಿಲ್ಲಿಸಿದ್ದು, ಅದೇ 70ಕ್ಕೆ ಏರಿತ್ತು. ಹೇಳಿದ ಅಲ್ಲಿಗೆ. ಅಲ್ಲಿಂದ ಮತ್ತೆ ಒಂದು ವಾರ ಆರ್ಥಿಕವಾದಂಥ ಇದೆ ಎಂಥದ್ದು ಕುರುಡು ಬೆಳವಣಿಗೆ. ಅದು ಯಾವುದೋ ದಾರಿಯಲ್ಲಿ ಆರ್ಥಿಕತೆ ಹೋಯ್ತು. ಹಾಗೆ ಯಾವ ಕಾಲದ ಒಂದು ಸರಿ? 45ನೇ ಇಸಲಿ ಹುಟ್ಟಿದ್ದು, ಹಾ 63ರಲ್ಲಿ ಹೈಸ್ಕೂಲಿಗೆ ಹೋದ್ರು. ಹ್ಮ್ 58ರಲ್ಲಿ ಹ್ಮ್ 62 63ರಲ್ಲಿ SLC. ಹೌದು, correct. ಹಾಗೆ ಅಲ್ಲಿ ಅವರು ಹೆಡ್ ಮಾಸ್ಟರ್ ಹೇಗೆ ಅಂತ ಹೇಳಿದ್ರೆ, ಅವರು ಬೆನ್ನು ತಟ್ಟಿಯೇ ಪಾಠ ಮಾಡೋದು. ಅಂದ್ರೆ ಹೊಡೆದು ಅಂತನ ಪ್ರೋತ್ಸಾಹ. ಪ್ರೋತ್ಸಾಹ. ಹ್ಮ್ ಅವರಿಗೆ ಕರೆದು ಅವ್ರಿಗೆ ಹತ್ತಿರ ಹೋಗ್ಲಿಕ್ಕೆ ಹೆದರಿಕೆ. ಹ್ಮ್
ನಿಜವಾಗಿ ಅವ್ರು ಬರೆಯುವುದಿಲ್ಲ, ಏನು ಮಾಡೋದಿಲ್ಲ. ಅದು ನಮಗೆ ಹೋಗಾಗ ನಡುಕ ಇದು ಯಾವುದಾದ್ರೂ ಪ್ರಬಂಧ ಅಲ್ಲ ಇದು ಬರೀಲಿಕ್ಕಿದ್ರೆ ಅದೆಲ್ಲ ಇದ್ದು ನಮ್ಮನೆಲ್ಲ ಕರೀತಿದ್ರು ಅವರು. ಕನ್ನಡ ಭಾಷೆ ಒಬ್ಬರು TG ಮಾಡೋದು ಅಂತ ಮರೀಲಿಕ್ಕೆ ಸಾಧ್ಯ ಇಲ್ಲ, ಹೇಳ್ಬೋದಲ್ಲ. ಇವ್ರು ನಾರಾಯಣ ರಾಯ್ ಇಂಗ್ಲೀಷ್ ಒಂದು ಮಾತ್ರ ಕಲಿಸಿದ್ರು, ಮತ್ತೆ ಬೇರೆ ಭಾಷೆ ಎಲ್ಲ ಇದ್ರು. ಇವರು TG ಹುರುವಿಗೆ ಒಬ್ಬರು ಮಧುಸೂದನ ಭಟ್ ಅಂತ ಇದ್ರು. ಬರೇ ಸಾಧು ಮಕ್ಕಳು ಏನು ಮಾಡಿದ್ರೆ ಮಾತಾಡಿ ಅವ್ರು ತೋರಿಸೋದು ಎಲ್ಲಿ ಗೊತ್ತುಂಟ, ಮಾರ್ಕೋಡು. ಎಷ್ಟು ಒಳ್ಳೇದು ಮಾಡಿ ಪ್ರಬಂಧ ಬರೀಲಿಕ್ಕಿತ್ತಾಗ ಕಾಂಪಿಟೇಷನ್ ತಿಂಗಳಿಗೆ ಒಂದು ವಾರಕ್ಕೊಂದಲ್ಲಿ ಎಷ್ಟು ಒಳ್ಳೆಯ ಪ್ರಬಂಧ ಬರೆದು 10ರಲ್ಲಿ 3 ಅದಕ್ಕಿಂತ 3 ವಾರಕ್ಕಿಂತ ಹೆಚ್ಚು ಹೋಗ್ಲಿಕ್ಕೆ ಇಲ್ಲ. ಎಷ್ಟು ಚಂದ ಬರೆದು ಎಷ್ಟು ಇಲ್ಲ ಸಾಲದು ಅಂತ ಹೇಳ್ತಾರೆ. ಹಾಗೆ ಹೇಳಿ ಸಹ ನನಗೆ SLC 62 ಮಾರ್ಕ್ ಕನ್ನಡದಲ್ಲಿ. ಫಸ್ಟ್ ಕ್ಲಾಸ್ ನಾನೇ ಕ್ಲಾಸಲ್ಲಿ ಹೈಯೆಸ್ಟ್ ಮಾರ್ಕ್ ನಾನು, ನನಗೆ ರ್ಯಾಂಕ್ 1ನೇ ರ್ಯಾಂಕ್ ನಾನೇ ನನ್ನ SLC. ಲೆಕ್ಕದವರು ಇದ್ರೆ ಉಂಟಲ್ಲ ಅರ್ಧ ಮಾರ್ಕ್ ಹೆಚ್ಚು ಕೊಡ್ಲಿಕ್ಕಿಲ್ಲ. ಒಬ್ಬ ಮನುಷ್ಯ ಒಂದು ಹುಡುಗ SLC ಪಾಸ್ ಮಾಡಬೇಕಾದ್ರೆ ಕೆಲವು ದಡ್ಡರು 3 ಸಲ ಕೂತ್ಕೊಟ್ಟಿದ್ರು, 3 ಅಟೆಂಪ್ಟ್ ಅಷ್ಟೇ ಇರೋದು, ಮತ್ತೆ ಅಟೆಂಪ್ಟ್ ಇಲ್ಲ. ಹಾಗೆ ಒಬ್ಬ ನಾನು ಹೇಳ್ತೇನೆ, ನನ್ನ ಸೀನಿಯರ್ ಒಬ್ಬರಿದ್ದು ಫರಾಜ ಬಂಗೇರ ಅಂತ, ಅವರಿಗೆ ಯಾವ ಪಾಠವು ಸುಲಭ, ಹಿಂಗೆ ಲೆಕ್ಕ ಒಂದು ಕಷ್ಟ. ಅವ್ರೇನು ಮಾಡ್ತಿದ್ರು, 18 ಮಾರ್ಕ್ ಸಿಕ್ಕಿದ್ರೆ ಪಾಸ್, 36 ಆಯ್ತಲ್ಲ ಡಬಲ್ ಮಾಡಿ 18 ಸಿಗ್ಬೇಕು ಅವರಿಗೆ. ಆಗ 18 ಸಿಕ್ಕಿದ್ರು ಮಾಡ್ತಾರೆ, ಲೆಕ್ಕಕ್ಕೆ ಆಗತ್ತೆ. 2 ಸಲ ಅವರಿಗೆ 10 ಮಾರ್ಕ್ ಕಡಿಮೆ, 3ನೇ ಸಲ ಪಾಸ್. ಹಾಗಂತ ಹೇಳಿ ಸ್ಟ್ರಿಕ್ಟ್ ರೂಲ್ಸ್ ಆಗ ಹೇಗಿತ್ತು, ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟೇ ಅಂತ. 3ನೇ ನಂತರ ಕೂತ್ಕೊಳ್ಳಿಕ್ಕೆ ಇಲ್ಲವ. ಈಗ ಅದು ಸ್ಟ್ರೈಕ್ ಮಾಡಿ ಪಾಸ್ ಆದ್ರೆ ಅವರು ಮತ್ತೆ ಅವ್ರು ಪೊಲೀಸ್ ಸಿಗೋದು, ಇದು ಬೇಡ ಅಂತೇಳಿ. ನಮಗೆಲ್ಲ ಒಳ್ಳೆ ಮಾರ್ಕ್ ಕೊಟ್ಟು ಸಿಕ್ತಿತ್ತು, ನಾವು ಪಾಸ್ ಆದೆವು. ನಡ್ಕೊಂಡೆ ಹೋಗ್ಬೇಕು 3 ಮೈಲು. ಕಾರಿಂಜದಿಂದ ಪುಂಜಾಲಗಟ್ಟೆ ಹೇಗೆ ಬರ್ತಿದ್ರಿ? ಕಾರಿಂಜಿಂದ ಅಲ್ಲೊಂದು ಮಧ್ಯದಲ್ಲಿ ಬೆರ್ಕಾಳ ಅಂತೆಲ್ಲ ಉಂಟು, ಅಲ್ಲಿಂದ ಪುಂಜಾಲಗಟ್ಟೆ ಬರಲು ಕ್ರಾಸ್ ರೋಡ್ ಉಂಟು. ನಡ್ಕೊಂಡೆಯಾ? ರೋಡ್ ಇಲ್ಲ, ರೋಡ್ ಬರೋದ್ರಿಂದ ನೆಲ್ಲಿಗುಡ್ಡೆಗೆ ಆಗಿ ಹೀಗೆ ಬರಬೇಕು, NC ರೋಡಿಗೆ ಆಗಿ ಪುಂಜಾಲಗಟ್ಟೆಗೆ ಆಗಿ ಬರಬೇಕು ಸುತ್ತ. ಇದು ನನಗೆ 1 ಮೈಲಲ್ಲಿ 3 ಮೈಲಲ್ಲಿ ಪುಂಜಾಲಗಟ್ಟೆಗೆ ಹೋಗ್ತು. ನದಿಯ ಮೂಲಕ ಅಲ್ಲ, ತೋಡು ಬೈಲು. ಆಗ ಈಗ ನನಗೆ ಫೋನ್ ಇಲ್ಲಲ್ಲ, ತೋಡು ದಾಟಬೇಕಾದ್ರೆ ಪಾಪು ತಡಮ್ಮೆ ಹಾರ್ಬೇಕಾಗ್ತದೆ ಕೆಲವು ಸಲ. ಕೆಲವು ನೀರು ಜಾಸ್ತಿ ಇರ್ತದೆ. ಹಾಗಾಗಿ ನಾವು ಮಾತ್ರ ಒಟ್ಟಿಗೆ ಶಾಲೆಗೆ ಹೋಗ್ತಿದ್ವಿ. ಒಟ್ಟಿಗೆ ಅಂತ ಹೇಳಿದ್ರೆ ಪುಂಜಾಲಗಟ್ಟೆಗೆ ಸ್ಕೂಲಿಗೆ ನಾನು ಹೋಗುವಾಗ ಒಬ್ಬ ರಾಮಚಂದ್ರ ಭಟ್ಟ ಅಂತ ಇದ್ದ ಒಬ್ಬ, ಮತ್ತೆ ಅಲ್ಲಲ್ಲಿ ಕೆಲವು ದೋಸ್ತಿಗಳಿದ್ದು ನಮ್ಮ ದಾರಿಯಲ್ಲಿ ಸಿಗ್ತಿದ್ವು. ಹೊರಡುವಾಗಲೇ ಕೂವು ಹಾಕುದು, ಅವಾಗ ಸೈರನ್ ಇದಿಲ್ಲ, ಕೂ ಅಂತ ಹೇಳಿದ್ರೆ ಆಯ್ತು. ಕೂ ಅಂತ ಹೇಳುವಾಗ ಅವ್ರಿಗೆ ಗೊತ್ತಾಯ್ತು ಹೊರಟರು ಅಂತ. ಹೋಗಿ ಒಟ್ಟಿಗೆ ಹೋಗಿ ಯಾಕೆ ಅಂತ ಹೇಳಿದ್ರೆ ಮನೆಯವರೆಲ್ಲ ಹೇಳ್ತಿದ್ರು ಹಾಗೆ, ತೋಡಿನಲ್ಲಿ ಹೋಗುವ ನೆರೆ ಬಂದರೆ ಏನಾದ್ರು ಆದರೆ ಬಿದ್ದರೆ ಎಲ್ಲ ಬೇಕಲ್ಲ, ಹಾಗೆ ಒಟ್ಟಿಗೆ ಹೋಗ್ತಿದ್ದರು. ಒಂದೊಂದ್ಸಲ ಹೋಗುವಾಗ ಬಿದ್ದು ಬುತ್ತಿಯಲ್ಲಿದ್ದ ಅನ್ನ ಎಲ್ಲ ನೀರು ಪಾಲಾದದ್ದು ಉಂಟು. ಜಾರಿ ಒಂದು ಕೊಡೆ ಹಕ್ಕು ಕೊಡೆ ಗಾಳಿಗೆ ಅದರ ಮೇಲ್ಭಾಗ ಮೇಲೆ ಆಗ್ತಿತ್ತು. ಅಂಥ ಒಂದು ಕೊಡೆಗಳಿದ್ವು. ಅದು ಒಂದು ನಿಮಗೆ ತಮಾಷೆ ಉಂಟು. ನಾವು ಪ್ರೈಮರಿಯಲ್ಲೆಲ್ಲ ಕೊಡೆ ಕೂಡ ಇಲ್ಲ, ಒಂದು ಕುನಾಂಬು ಅಂತ ಇತ್ತು ಆಗ, ನೇಜಿ ನಡುವೆ ಹೆಂಗಸೆಲ್ಲ ಇರ್ತಿದ್ರಲ್ಲ, ಅದನ್ನು ಇಟ್ಕೊಂಡು ಶಾಲೆಯಲ್ಲಿ ಅದು ನೀವು ನೋಡಿದ್ರೆ ಆಶ್ಚರ್ಯ ಆಗುವ. ಈಗ ಅದು ಜಗಳ್ಬೇಕು, ಸಾಲಿಗೆ ಜಗಳಿಯಲ್ಲಿ ಕೊರಂಬು ಶಾಲೆಗೆ ಕೆಡಂಜಲಿ ಅಂತಂದಿತ್ತು. ಅದ್ಯಾವುದರಿಂದ ಮಾಡಿದ್ದು? ಕೊರಂಬು ಅಂತ ಹೇಳಿದ್ರೆ ಬೀಳು ಮತ್ತು ಸಲಕೆ ಬಿದಿರಿದ್ದೆಲ್ಲ ಸಲಕೆ ಮಾಡಿ ಅದು ಹೆಣ್ದು ಅದಕ್ಕೆ ಒಳಗಿಂದ ಅಲ್ಲ, ಒಂದು ಒಳಗಿಂದ ಅದಕ್ಕೆ ಎಲೆ ಇಡಬೇಕು, ಒಂದು ಜಾತಿ ಎಲೆ ಇತ್ತು ಒಣಗಿದ ಎಲೆ. ಅದರ ಮೇಲೆ ಇದು ಯಾವುದು ತಾಳೆ ಮರದ ಒಲಿ, ತಾಳೆ ಮರ ಉಂಟಲ್ಲ, ಅದನ್ನು ಇಟ್ಟು ಅದು ಕೊರಂಬು ಹೀಗೆ ಬೇರೆ ಬೇರೆ ವಿಷಯ. ಅದೊಂದು ನಿಮ್ಮ ಜೊತೆ ನಿಮ್ಮ ತಮ್ಮ 4 ಜನ ತಮ್ಮಂದಿರು ನೀವು? ಹೌದು. 2 ಅಕ್ಕ? ಹೌದು. ಅಲ್ಲ, 2 ತಂಗಿಯರು. ಅವರ ಜೊತೆ ಶಾಲೆಗೆ ಅವೆಲ್ಲ ಒಟ್ಟಿಗೆ ಹೋಗ್ತಿದ್ದಾರೆ. ನಾನು ಶಾಲೆಗೆ ಹೋಗುವಾಗ ಅವರು ನನ್ನ ತಮ್ಮ 2 ಮಧ್ಯೆ ಹುಡುಗಿಯರಲ್ಲ, ಅದರಿಂದ ಆ ಕಾಲದಲ್ಲಿ ಅಂದರೆ ಹುಡುಗಿಯರ ಶಾಲೆಗಳಿದ್ರು ಬಹಳ ಹಿಂದೆ. ಇಡೀ ನಿಮಗೆ ಆಶ್ಚರ್ಯ ಆಗುವುದು, ನಮ್ಮ ಶಾಲೆಯಲ್ಲಿ ಮುಸ್ಲಿಂ ಹುಡುಗಿಯರಲ್ಲಿ ಒಬ್ಬಳೇ ಇದ್ದರು. ಅದು ಆ ಪಕ್ಕದ ಮನೆಯವಳಿಗೆ ಹತ್ತಿರ ಮನೆಯಾಗಿ ಅವಳೊಂದು ಸ್ವಲ್ಪ ಅವಳ ತಂದೆ ಸ್ವಲ್ಪ ಹುಷಾರು ಬುದ್ಧಿವಂತ ಆದ್ದರಿಂದ ಅವಳಿಗೆ ಅಲಿಮಮ್ಮ ಅಂತ ಅವಳೇ ಇತ್ತು.
ಮತ್ತೆ ಒಬ್ಬ ಮುಸ್ಲಿಂ ಇದ್ದ ಮೊಹಮ್ಮದ್ ಅಂತ, ಈಗಲೂ ನನ್ನ ಫ್ರೆಂಡೇ ಅವರು, ಹ್ಮ್ ಈಗಲೂ ಸಿಗ್ತಾರೆ ನನಗೆ. ಹೋದ ಕವಲಲ್ಲಿ ನೆಲ್ಲಿಗುಡ್ಡಿಯಲ್ಲಿ ಇದ್ದಾನೆ. ಹಾ ಈಗ ಹೋದ್ರೆ ಎಲ್ಲೋ ಗೊತ್ತಿಲ್ಲ. ನನ್ನ ಬಾರಿ ಇಷ್ಟ ಅವರಿಗೆ ಇದು ಆ ಕಾಲದಲ್ಲಿ. ಆಮೇಲೆ ಹುಡುಗಿಯರಲ್ಲಿ ಒಬ್ಬಳು 4ನೇಲಿ ಬಿಟ್ಟು, ಮತ್ತೊಬ್ಬಳು 3ನೇಲಿ ಫೇಲ್ ಆದ ಪಾಸ್ ಆದ್ರೆ ಕಳಿಸು ಕ್ರಮ. ನಿಮ್ಮ ತಂಗಿ. ತಂಗಿ ಫೈಲ್ ಆದ್ರೆ ಕಳಿಸ್ಲಿಕ್ಕಿಲ್ಲ ಅಲ್ಲ. ಮತ್ತೆ ಒಂದೇ ಹುಡುಗಿಯನ್ನು ದೊಡ್ಡದಾದ್ರೂ ಮದುವೆ ಮಾಡಿದೆ ಹಾಗಂತ ಆಲೋಚನೆ. ಸಣ್ಣದಿರುವಾಗ ನೀವು ಏನಾದ್ರೂ ಪೋಖ್ರಿ ಬೇರೆ ಮಾಡಿ ನೀವು ಪೆಟ್ಟು ತಿಂದದ, ಅಥವಾ ನೀವು ಸಣ್ಣದೀಗ ಫ್ರೀ ಇದ್ದಾಗ ನೀವು ಹೇಳಿದ್ರಿ ನೀವು ಅರ್ಧ ದಿನ ಶಾಲೆಗೆ ಹೋಗ್ತಿದ್ರಿ, ಅರ್ಧ ದಿನ ಮನೆ ಕೆಲಸ ಮಾಡ್ತಿದ್ರಿ, ಬೇರೆ ಏನಾದ್ರೂ ಹವ್ಯಾಸ ಇತ್ತು ನಿಮಗೆ? ಅಂದ್ರೆ ಆಟ ಆಡೋದು, ಆಗ ಏನಾದ್ರೂ ಆಟಗಳಿತ್ತ? ಆಗ ಆಟ ಅಂತ ಹೇಳಿದ್ರೆ ಒಂದು ಟೊಂಕ ಒಂದು ಕಾಲ ಓಟ, ಒಂದು ಗಾಲ, ಮತ್ತೆ ಜೀಬಿಲಿ ಅಂತ ಒಂದಿತ್ತು. ಅಂದ್ರೆ ಜೀಬಿಲಿ ಅಂತ ಹೇಳಿದ್ರೆ ಅದು 7 ಕೋಣೆ ಮಾಡ್ಲಿಕ್ಕೆ ಉಂಟು. ಸುರುವಿಗೆ ಅಂತದ್ದು ಗದ್ದೆ, ಆಮೇಲೆ ಹೊಳೆ, ಸಮುದ್ರ, ಸಾಗರ, ಅದಕ್ಕೆ ಕಲ್ಲು ಬಿಸಾಡಿ ಅದು ಅಲ್ಲಿಗೆ ಹೋಗಿ ಬೀಳ್ಬೇಕು. ಅದಕ್ಕೆ ನನಗೆ ಅದರ ವಿಷಯ ಹೇಳಲಿಕ್ಕೆ ಬರ್ತದೆ. ಜೀಬಿಲಿ ಆಟ, ಡೊಂಕ ಆಟ, ಕಣ್ಣು ಮುಚ್ಚ, ಕಣ್ಣಿಗೆ ಬಟ್ಟೆ ಕಟ್ಟುವುದು, ಎಲ್ಲಿದ್ದಿ ಅಲ್ಲಿದ್ದಿ ಅಲ್ಲಿ ಹೋಗುದು, ಅಥವಾ ಕಣ್ಣಿಗಡ್ಡೆ ಆಗಿ ಹೋಗಿ ಮಡಕೆ ಹೊಡೆಯುವುದು, ಅದೆಲ್ಲ ಇತ್ತು ಆ ಕಾಲದ ಆಟಗಳು. ಆಮೇಲೆ ಇದು ಅದು ಕಬಡ್ಡಿ ಭಯಂಕರ ಇತ್ತು ಆಗ ಶಾಲೆಯಲ್ಲಿ. ಕಬಡ್ಡಿ ಅದನ್ನು ಯಾವ ಸ್ಥಾನದಲ್ಲಿ ಕಬಡ್ಡಿ ಆಡೋದಿತ್ತು, ಆಗಲೇ ಇತ್ತು ಕಬಡ್ಡಿ. ಅದಕ್ಕೆಲ್ಲ ಹೋಗುವನೆ ಎಲ್ಲ ನಾನು. ಮರಕೋತಿ ಎಲ್ಲ ಇತ್ತು. ನಾನು ಆಟದಲ್ಲಿ ಹಿಂದೆ ಇವನ್ ಹೈಸ್ಕೂಲಲ್ಲಿ ಕೂಡ ನಾನು ಫಿಟ್ ಮಾಡಿಸಿ ದೂರ ನಿಲ್ಲಿಸಿದ್ದೆ. ಹೋಗು ಇಲ್ಲ ಪುಸ್ತಕಗಳು ಓದು, ನಿನ್ಗೆ ಯಾವುದಕ್ಕೆ ಓದೋ ನಿಂದ ಆಗುದಿಲ್ಲ. ಅದೇನೋ ನನಗೆ ಆ ದೈಹಿಕವಾದ ಒಂದು ಚಟುವಟಿಕೆ ಇಲ್ಲೇ ಇಲ್ಲ. ಇದಕ್ಕೆ ಆಸಕ್ತಿ ಅಂತಲ್ಲ, ನೋಡ್ಲಿಕ್ಕೆ ಆಸಕ್ತಿ. ಕಾಮೆಂಟ್ರಿ ಕೇಳ್ತಾ ಇದೆ ಕ್ರಿಕೆಟ್ ಅಲ್ಲ, ಆದರೆ ಆಡ್ಲಿಕ್ಕೆ ಒಬ್ಬರು ಕಡಿಮೆ. ಹಾಗಾಗಿ ನನಗೆ ಆಡುವ ಸಣ್ಣ ಪ್ರಾಯದಲ್ಲಿ ಓದುವುದೇ, ಕೆಲಸ ಮಾಡುವುದೇ ಕೆಲಸ, ಅದರಲ್ಲಿ ಆಸಕ್ತಿ. ಇದೆಲ್ಲ ಬೇಡ ಅಂತೇಳಿ ಯಾವುದು ಒದ್ದಾಡೋದು, ಹೊಡೆದಾಡೋದು, ಬಿದ್ದು ಪೆಟ್ಟಾಗ. ಶಾಲೆಯಲ್ಲಿ ನೀವು ಈಗ ಆನ್ಯುವಲ್ ಡೇ ಅಂತೆಲ್ಲ ಮಾಡ್ತಾರೆ, ಹೌದೌದು. ಆಗ ಏನಾದ್ರು ಫಂಕ್ಷನ್ ಗಳಿಗೆ? ನಾನು ನೆಲ್ಲಿಗುಡ್ಡೆ ಶಾಲೆ ಹೇಳಿದ್ದಲ್ಲ, ಕಳಾಯಿ ಚಂದ್ರಮೌಳಿ ಶಾಲೆಯಲ್ಲಿ ವರ್ಷಾಲು ಸ್ಕೂಲ್ ಡೇ, ವಾರ್ಷಿಕೋತ್ಸವ, ಭಾರಿ ಜನರಿಗೆ ಖುಷಿ. ಆಗ ಆದ್ರೆ ಎಲ್ಲಾದ್ರೂ 1-2 ಕಟೀಲು ಆಟಗಳು, 1-2 ನಾಟಕಗಳಿತ್ತು. ಆಗ ನಾಟಕ ಬರ್ತಾ ಇದ್ರು, ಅಲ್ಲಲ್ಲಿ ನೇರಾಗಿ ಟಿಕೆಟ್ ನಾಟಕ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಯಕ್ಷಗಾನ, ಆಗ ಬಯಲಾಟವೇ ಜಾಸ್ತಿ. ಯಾರಾದ್ರೂ ಒಬ್ರು ಊರಿನ ಒಂದು ಮನುಷ್ಯ, ಹಿರಿಯ ವ್ಯಕ್ತಿ ಒಬ್ಬ ವಯಸ್ಸುಗಳು, ಅಥವಾ ಗೇಟ್ ಕಲೆಕ್ಷನ್ ಮಾಡೋದು, ಅಥವಾ ಮೊದಲೇ ಟಿಕೆಟ್ ಮಾರಿ ಗೇಟ್ ಕಲೆಕ್ಷನ್ ಮಾಡಿ ಭರ್ತಿ ಮಾಡ್ಬೋದು. ಆಗ ನೆಲದ ಟಿಕೆಟ್ ಅಂತ ನೆಲಕ್ಕೆ 5 ಆಣೆ, ಬೆಂಚಿಗೆ 7 ಆಣೆ, 6 ಆಣೆ. ನಿಮಗೆ ನೀವು ಯಾವ ನೋಡಿದ ಅನುಭವ ನೀವು ನೆನಪಿದೆಯಾ ನಿಮಗೆ? ಯಕ್ಷಗಾನ ನೋಡ್ಲಿಕ್ಕೆ ಮನೆಯವರು ಬಿಡ್ಬೇಕೆ, ರಾತ್ರಿ ಎಲ್ಲ ಒಬ್ಬರನ್ನು ಕಲಿಸ್ಲಿಕ್ಕೆ ಆಗುದಿಲ್ಲ ಅಲ್ಲ. ಅದಕ್ಕೆ ನಾನು ಸಣ್ಣದಿರುವಾಗ ಶಾಲೆಯ ನಾಟಕಗಳಲ್ಲಿ ಭಾಗವಹಿಸ್ತಿದ್ದೆ. ಆಗ 3 ದಿನದ ನಾಟಕ, ಸ್ಕೂಲ್ ಡೇ. ಸ್ವಾತಂತ್ರ್ಯ ದಿವಸ ಬಂತು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ದಿನಾಚರಣೆ ಅಂತ ಭಯಂಕರ ಗಮ್ಮತ್ತು. ಆಗ ಇದಕ್ಕಿಂತ ಒಳ್ಳೆ ಗಮ್ಮತ್ತು ಮಾಡ್ತಿದ್ರು. ಕಾಲಿನ ದೇವಸ್ಥಾನದವರಿಗೆ ಮೆರವಣಿಗೆ, ಭೋಲ ಭಾರತ್ ಮತ್ತು ಹಾಕಿ ಗಾಂಧಿಕಿ ಹಠಾಕಿ ಮಾತಾಡಲ್ಲ ಹೀಗೆ ಗಮ್ಮತ್ತ. ದೇವಸ್ಥಾನಕ್ಕೆ ಬೆಳ್ಳಿ ಗದ್ದೆ ಬದಿಯಲ್ಲಿ ಹೋಗುವಾಗ ಒಂದು ಕಡೆ ಪಂಚಗದ್ದೆ, ಒಂದು ಕಡೆ ಪೇಪರ್ ಉಡ್ಡಾಯ, ಒಂದು ಕಡೆ ಬಾಳೆಹಣ್ಣು, ಒಳ್ಳೆ ಟ್ರೀಟ್ ಮಾಡ್ತೇವೆ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಊಟ ಮಾಡಿ ಮಧ್ಯಾಹ್ನ ವಾಪಸ್ಸು. ಸಭೆಗೆ ಇತ್ತು ಸ್ವಲ್ಪ ಸಭೆ ಇದ್ರೂ ಭಾಷಣ ಉಂಟು. ಭಾಷಣದಿಂದ ನಾನು ಹೋಗಬೇಕು. ಎಂತಕ್ಕೆ ಭಾಷಣಕ್ಕೆ ನಾನು ಹೈಸ್ಕೂಲಲ್ಲಿ ಆಗಲಿ ಕಾಲೇಜಲ್ಲಿ ಆಗಲಿ, ಈಗ ಕಾಲೇಜಿಗೆ ಹೋಗಿ ನಾನು ಲೆಕ್ಚರ್ ಆದ ಮೇಲೆ ಕೂಡ ಯಾವುದೋ ಮಾಸ್ಟರ್ ಸರಿಯಾಗಿ ನಾನೇ, ಯಾರು ಇಲ್ಲ. ಹಿಂದೆ ಒಂದು ಬರಿಬೇಕಾದ್ರೆ ಟಿ ವಿ ಏನಾದ್ರು ಬರಿಬೇಕಾದ್ರೆ ನಾನೇ. ಹೀಗೆ ಆಗ ಸಂವಿಧಾನಾಚರಣೆ, ಆಮೇಲೆ ನೆಹರು ಜಯಂತಿ, ನಾವೆಲ್ಲ ವೇಷ ಆಗಿ ನಮ್ಮ ತಂದೆ ಕಲಿಸಿದ್ದು. ಇನ್ನೇನು ಯಾವ ವೇಷ ಹಾಕಿ ಅಂತ ನನಗೊಂದು ಯಾವುದು ಗೊತ್ತಾಗುತ್ತೆ. ಹಾಗೆ ನೀನೊಂದು ಬ್ರಾಹ್ಮಣನ ವೇಷ ಹಾಕು ಅಂತ, ಸನ್ಯಾಸ ವೇಷ ಹಾಕಿ. ಅಹಂ ಕಾಶಿ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಇತಿ ಸತತಂ ಬ್ರೂಯಾತ್ ಕಾಶಿವಾಸ ಫಲಂ ಲಭೇತ್. ನಾನು ಕಾಶಿಗೆ ಹೋಗ್ತೇನೆ, ಕಾಶಿ ಹೋಗ್ತೇನೆ ಹೇಳ್ತಾ ಇದ್ರೆ ಆಯ್ತಂತೆ, ಕಾಶಿ ಹೋದ ಫಲ ಬರ್ತದೆ. ನಮಗೆ ಹೋಗಿ ಆಗದ ಸಹ ಹೋಗ್ತೇನೆ ಅಂತ ಹೇಳ್ತಾ ಇರ್ಬೇಕು. ಆ ಕಾಶಿ ಹೋಗೋದ್ರಿಂದ ಹಾಗೆ ಹೋದ್ರೆ ಮತ್ತೆ ಬರುವಂತ ಇಲ್ಲ. ಆಗ ನನ್ಕೊಂಡೇ ಹೋಗುದು. ಕಾಶಿ ಹೋದ್ರೆ ಎಲ್ಲ ಮಾಡಿಟ್ಟೆ ಹೋಗುದು, ಮನೆ ವ್ಯವಸ್ಥೆ ಎಲ್ಲ ಮಾಡಿ. ಇನ್ನು ನಾನು ಬಂದೆ ಅಂತೆ ಹೋಗುದು, ಬರುವುದಿಲ್ಲ ಯಾರ ಎಲ್ಲಿ ಬಿಟ್ಟು ಏನೋ ಆಗ್ತಿತ್ತು ಆಗ ಸಹ.
ಈಗಿನ ಹಾಗೆ ಕಾಶಿ ಹೋದ ಟಿಕೆಟ್ ಬುಕ್ ಮಾಡೋದೆಲ್ಲ ಏನಿಲ್ಲ, ನಡ್ಕೊಂಡು ಹೋಗುದು. ಅಲ್ಲಿಂದ ನಮ್ಮ ತಂದೆ ಹೋಗಿಬಿಟ್ಟೆ ಆಗಲೇ ಹೋಗಿ ಬಂದಿದ್ದಾರೆ. ಅವರು ಗ್ರೂಪ್ ಆಗಿ. ನನ್ನ ಕಾಲಕ್ಕೆ ಆಗ ಸ್ವಲ್ಪ ಸುಧಾರಣೆ ಆಗಿದೆ, ರೈಲು ಇದು ಇಲ್ಲ. ಹಾಗೆ ಮೊದಲು ಕಾಶಿಗೆ ಹೋಗುತ್ತಿದ್ದೆ ಹಾಗೆ ನನಗೆ ನಾಟಕ 3 ದಿನ, ಒಂದು ದಿವಸ ಶಾಲೆ ಮಕ್ಕಳಿದ್ದು, ಒಂದು ದಿವಸ ಹಳೆ ವಿದ್ಯಾರ್ಥಿಗಳಿದ್ದು, ಒಂದು ದಿವಸ ಮತ್ತೊಂದು, ಒಂದು ದಿವಸ ನಾಟಕ, ಒಂದು ದಿವಸ ನಾಟಕ ಹರಿಕತೆ, 3ನೇ ದಿವಸ ಹರಿಕತೆ ಭಾರಿ ಗಮನಿತ್ತು. ಹಾಗೂ ಅರವಿಂದ ಅಲ್ಲ ಆಗೋಗ್ಬಿಟ್ಟು ಬೋಳಾಗ ಒಬ್ಬರಿದ್ದು, ಅವ್ರದ್ದು ಹರಿಕತೆ ಯಾವಾಗಲೂ ಉಂಟು. ಆಗ ಈಗ ಕರೆಂಟ್ ಇಲ್ಲ, ಇದಿಲ್ಲ, ಯಾವುದು ವಿದ್ಯುತ್ ಶಕ್ತಿ ಇಲ್ಲ, ಮಂಡಳದಿಂದ ಗ್ಯಾಸ್ ಲೈಟ್ ತರುದು. ಅದಕ್ಕೆ ನಮ್ಮ ಪುತ್ರಿಯರು ಮಾಡಿಸೋದು, ಇದು ಹಾಕೋದು, ಎಂಥದ್ದು ಕೆರೋಸಿನ್ ಹಾಕುದಾ, ಕೆರೋಸಿನ್ ಹಾಕಿ ಬುಸ್ 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 ಗಾಳಿ ಆಗ್ಬೇಕು, ಅದು ಕರೆಕ್ಟುದು, ಒಮ್ಮೆ ಅದು ಬೀಳುದು. ಈಗ ಬೇರೆ ಬೇರೆ ರೀತಿಯಿಂದ 3 ದಿನದ ಕಾರ್ಯಕ್ರಮ ಯಾವುದು, 3 ದಿವಸ. ಅದೇ ಹಳ್ಳಿಯವರು ಆಗಬೇಕು, ಬರುವುದೇ ನಾಟಕಕ್ಕೆ 8 ಗಂಟೆ ನಂತರ, ದೂರದವರು ಬರಲಿಲ್ಲ. ನಾವು ಇವತ್ತು ಸಂಭ್ರಮ. ಯಾವ ನಾಟಕ ಮಾಡಿದ್ದೇನೆ? ಪಾತ್ರ ನಾನು ಕೃಷ್ಣ ಮಕರಂದನ ಪಾಠ ಮಾಡಿದ್ದೇನೆ, ಹಾಸ್ಯ ಮಾಡ್ತೇನೆ. ಏನಾದ್ರು ಡೈಲಾಗ್ ಎಲ್ಲ ಏನಾದ್ರು ನೆನಪಿದೆಯಾ? ಅದ್ರದ್ದು ನೆನಪಿದೆ ನಿಮಗೆ ಡೈಲಾಗ್? ಹಾಗಂತದ್ದು ಹಂಗೆ ಹಾಸ್ಯ ಮಾಡಿದೆ ನಾನು ಮಾಡಿದ್ದೇನೆ, ಮಕರಂದವನ್ನು ಮಾಡಿದ್ದೇನೆ, ಕೃಷ್ಣನ ಒಟ್ಟಿಗೆ ಮಕರಂದ ಮಾಡುವಂಥದ್ದು. ಡೈಲಾಗ್ ಮತ್ತೊಂದು ನಾಟಕ ಮಾಡಿದೆ, ಗೊತ್ತುಂಟಾ? ಸಮ ಪೆಟ್ಟು ಬಿಟ್ಟಿದೆ ನನ್ನ ತಲೆಗೆ. ಅದು ಒಂದು ಪಾರ್ಟ್ ಅಂತ ಗೊತ್ತಿಲ್ಲ, ಅಲ್ಲಿ ಕೂಗಬೇಕು. ನಮ್ಮ ಮಾಸ್ಟರ್ ಹೇಳಿದ್ರೆ ಅವರು ಆ ತೆರೆ ಮನೆಯಿಂದೆಲ್ಲ ಪ್ರಾಂಪ್ಟ್ ಮಾಡೋದಿಲ್ಲ, ನಮಗೆ ಅಂತ ಹೋಗುದಿಲ್ಲ. ಮೊನ್ನೆ ಪ್ರಾಂಪ್ಟ್ ಮಾಡೋದು ನಾವು ಕೂಗಬೇಕಲ್ಲ, ಏನು ಮಾಡಿದ್ರೆ ಕೂಗ್ಲಿಕ್ಕೆ ಬರ್ತಿಲ್ಲ ಅಂತ ಎಲ್ಲಕ್ಕೆ ಒಂದು ಕೋಲ್ ತಗೊಂಡು ಟಕ ಟಕ ಅಲ್ಲಿಗೆ ಹೊರಡ್ತಾರೆ ಮಾಸ್ಟರ್. ಹಿಂದಿನಿಂದ ಪುತ್ರ ಯಾರು ಅಂತ ಈಗಲಿದೆ, ಅವರಿಗೆ ಹೋದ್ರು ಲೋಕರಿಗೆ ಬಂದಿತ್ತು, ಒಳ್ಳೆ ಮಾಸ್ಟರ್, ಊರಿಗೆಲ್ಲ ಜನಪ್ರಿಯ ವ್ಯಕ್ತಿ, ಶಾಲೆ ಓಪನ್ ಮಾಡಿದ್ರು. ಅದು ತಾನೇ ಕಣ್ಣದಿರುವಂತಲ್ಲ. ಹಾಗೆ ನೋಡಿ ಯಾವ ಪಾಠ ನೆನಪಿಲ್ಲ, ಕೂಗಿಸಿ ಬಿಟ್ಟಿದ್ದಾರೆ ನಾನು ಆ ಪಾತ್ರಕ್ಕೆ. ಮತ್ತೆ ಎಂತ ಒಂದು ಬಹುಮಾನ ಇದ್ರು ಯಾವುದರಲ್ಲಿ, ಕಲಿಯುವಿಕೆಯಲ್ಲಿ, ಜನರಲ್ ಎಫಿಷಿಯನ್ಸಿಯಲ್ಲಿ ಯಾವ ಬಹುಮಾನ ಇದ್ರು ನನಗೆ. ಯಾರು ಬರ್ತಿಲ್ಲ ಅವರೊಟ್ಟಿಗೆ, ಅವನೊಟ್ಟಿಗೆ ನಾವು ಯಾರು ಹೋಗುದಿಲ್ಲ, ಯಾವುದಿಲ್ಲ ಅಂತ ಹೇಳಿ. ಹೈಸ್ಕೂಲ್ನಲ್ಲಿ ಕೂಡ ಭಾಷಣದಲ್ಲಿ ಫಸ್ಟ್ ಡೇ, ಪ್ರಬಂಧದಲ್ಲಿ ಫಸ್ಟ್ ಡೇ, ಆಟದಲ್ಲಿ PT ಮಾಸ್ಟರ್ ನನಗೆ ಯಾವಾಗಲೂ NSC. ನಿಮ್ಮ PT ಮಾಸ್ಟರ್ ಯಾರಿದ್ರು? ಕೃಷ್ಣ ಹೆಗಡೆ ಅಂತಿದ್ರು. ಹಾಗೆ ನೀನು ಯಾವುದಕ್ಕೆ ಆಗಿಲ್ಲ, ಇವಲ್ಲಿ ಕೂತು ನೋಡು. ಹಾಗೆ ಹೀಗೆ ತಮ್ಮ ನಂತರ ಕಲ್ತದ್ದು. ನಾನು ಒಟ್ಟಿಗೆ ಹೋಗ್ತಾ ಇದ್ದೆವು, ಚಿಕ್ಕಪ್ಪನ ಮಕ್ಕಳು ಬರ್ತಾ ಇದ್ರು. ಮತ್ತೊಬ್ಬ ತಮ್ಮ ಒಬ್ಬ ಕಮ್ಮ ಕಲ್ತು ತಮ್ಮನ ಬಗ್ಗೆ ಹೇಳ್ಬೋದು ಬೇಕಲ್ಲ. ತಮ್ಮನಲ್ಲಿ ಹುಡುಗಿಯರಂದ್ರೆ ಯಾರು ಕಲ್ತಲ್ಲಿದ್ದು, ಒಬ್ಬಳಿಗೆ ಮದುವೆ ಆಯಿತು, ಒಬ್ಬಳು ಮನೆಯದ್ದು, ಈಗ ತೊಂದರೆ ಬಿತ್ತದ್ದು. ತಮ್ಮ ತುಂಬ ಬ್ರೈಟ್. ಅವನು 7ನೇ ಕ್ಲಾಸ್ ಆದ ಕೂಡಲೇ ನಾನು ಕೊಂಡೋಗಿ ಧರ್ಮಸ್ಥಳದಲ್ಲಿ ಸಿದ್ಧವನ ಗುರುಕುಲಕ್ಕೆ ಹಾಕಿ ಮಧ್ಯಾಹ್ನದ ಊಟ ಒಂದು ಹೆಗ್ಡೆಯವರ ಅನುಮತಿ ಶ್ರೀ ಸುರೀರವ ಸೀತಾರಾಮ ಅವನಿಗೆ 5ನೇವನಿಗೆ ಇಲ್ಲಿ 7ನೇವನಿಗೆ ಆಗಲೇ ಹುಷಾರಿದ್ದವ, ನಾಟಕದೆಲ್ಲ ಪಾರ್ಟ್ ಮಾಡೋದೆಲ್ಲ ಇದ್ದವನಲ್ಲಿ. ಹಾಗೆ ಒಟ್ಟು ಪಾಪದ ಕ್ರಮದಲ್ಲೇ ಇದ್ದೇವೆ ನಮ್ಮಲ್ಲಿ. ಆಗಲೂ ಒಂದು ಅಂದರೆ ಒಳಗಿಂದ ಏನಿಲ್ಲಲ್ಲ, ನಮ್ಮಲ್ಲಿ ಹಣಕಾಸಿನ ನಮ್ಮ ಬಡವರಾದ ಕೂಡಲೇ ನಮಗೆ ಧೈರ್ಯ ಬರುದಿಲ್ಲ ಮಾತಾಡಲಿಕ್ಕೆ, ಯಾರ ಎದುರು ಹೋಗ್ಲಿಕ್ಕೆಲ್ಲ ಧೈರ್ಯ ಬರುದಿಲ್ಲ. ಅವ್ರೇನಾದ್ರು ಹೇಳ್ತಾರೆ, ಬೈತಾರ ಅಂತ ಹೆದರಿಕೆ. ಮತ್ತೆ ಆಗ ಭಾರಿ ಬೈಯುದು, ಎಲ್ಲ ಜೋರು ಹೆದರು ಭಾರಿ ಜಾಸ್ತಿ, ಒಬ್ರಿಗೊಬ್ರು ಹೆದರು ಜಾಸ್ತಿ. ಒಂದು ಪೊಲೀಸ್ನವ್ರು ಕಂಡು ನಾವು ಶಾಲೆಯಿಂದ 1 ಮೈಲ್ ಓಡ್ತಿದ್ವಿ, ಪೊಲೀಸ್ನವ್ರು ಬಂದು. ನಿಜವಾಗಿ ನಮ್ಗೆ ಗೊತ್ತಿಲ್ಲ ಅದೇನು ಮಾಡೋದಿಲ್ಲ, ಯಾವ್ದು ಕಷ್ಟ ಸಾಕು, ಮಕ್ಕಳು ಓಡುದು ಶಾಲೆ ಎಲ್ಲರೂ. ಹಾಗೆ ಬೈಕ್ ನೋಡ್ಲಿಕ್ಕೆ ಇಲ್ಲ. ಒಂದು ಸಲ ಒಂದು ಬೈಕ್ ನೋಡ್ಲಿಕ್ಕೆ ನಾವು 1 ಗಂಟೆ ಕಾದು ಕೂತಿದ್ದೇವೆ, ಶಬ್ದ ಕೇಳ್ತಿದ್ದೇವೆ, ನೋಡ ಬರ್ತದ ಅಂತ. ಹೌದು, ನಾನು ಇದನ್ನು ಹೇಳ್ತೇನೆ. ಒಂದು ಬೈಕಿನ ಶಬ್ದ ಕೇಳಿದ್ದು, ಒಬ್ಬ ಹೇಳಿ ಅವೇಂತದ್ದೇ ಅವೇಂತ ಕಾದು ಕಾದು ಕೂಡ ಒಂದು ಅರ್ಧ ಗಂಟೆ ಆಗ ಬಂತು. ಅದು ಎಲ್ಲಿಯೋ ಹೊರದ್ದು ವೇಣೂರವರು ಡಾಕ್ಟ್ರು ಇಂದ್ರರು ಅಂತೇಳಿ, ಅವ್ರು ಮದ್ದಿಗೆ ಹೋಗುದು ಅದರಲ್ಲಿ, ಅವ್ರು ಕುಟ್ಕೊಂಡು ಅದರಲ್ಲಿ ಬಂತು. ನೋಡಿದ್ರೆ ಬಿಟ್ಟು ಸಂತೋಷ, ಬೈಕ್ ಸೈಕಲ್ ಅಂತೆ ಆಯ್ತು, ಸೈಕಲ್ ಜಾಸ್ತಿ ಇತ್ತು. ಹಾಗೆ ಅದೇ ಮೂಡಿದ್ದದು ಆರ್ಟ್ಸ್ ಕಾಮರ್ಸ್ ಸೈನ್ಸ್. PUC ಇತ್ತು ನನಗೆ, ನಂದು ಬಾವಿಗೆ ಇತ್ತ PUC.